ಸಮಗ್ರ ಜೀವನ ಶೈಲಿ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆ ನೀರನ್ನು ಹೇಗೆ ನಾವು ಸಂರಕ್ಷಿಸಬೇಕು ಮತ್ತೆ ಅದನ್ನು ವ್ಯರ್ಥ ಮಾಡಬಾರದು. ಅರ್ಥ ಮಾಡ್ಕೊಳ್ಳಿ. ಮಳೆ ನೀರು ಸೊ ಮಳೆ ನೀರು ಏನು ಬರುತ್ತೋ ಮಳೆ ನೀರು ಆ ಮಳೆ ನೀರನ್ನು ಸಂರಕ್ಷಣೆ ಮಾಡ್ಕೋಬೇಕು. ಸೇವ್ ಮಾಡ್ಕೋಬೇಕು. ಅದು ಯಾವುದೇ ರೀತಿಯಲ್ಲಿ ವ್ಯರ್ಥ ಮಾಡಬಾರ್ದು ಅಂತ ಇದ್ರ ಬಗ್ಗೆ ಪೂರ್ತಿ ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇದು ಸ್ನೇಹಿತರೆ, ಈ ಮಳೆ ನೀರು ಅನ್ನೋದು ನೋಡಿ ಎಷ್ಟು ಪ್ರಾಧಾನ್ಯವಾಗಿರ್ತದೆ ಅಂದ್ರೆ, ಇತ್ತೀಚಿನ ಕಾಲದಲ್ಲಿ ನಾವು ನೀರು ಕೊರತೆಯಿಂದ ತುಂಬಾ ಒಂಥರ ನೋವು ಅನುಭವಿಸ್ತಾ ಇದ್ವಿ. ಹೇಳ್ಬೇಕಂದ್ರೆ ಎಷ್ಟೋ ಸಮಸ್ಯೆಗಳು ಅನುಭವಿಸ್ತಾ ಇದ್ವಿ. ಯಾವುದರಿಂದ? ನೀರು ಕೊರತೆಯಿಂದ. ನೀರು ಕೊರತೆ ಅನ್ನೋದು ಒಂದು ಮನುಷ್ಯನಿಗೆ ಅಲ್ಲ, ಜಂತುಗಳಿಗೂ, ಮನುಷ್ಯಗಳಿಗೂ, ಸಸ್ಯಗಳಿಗೂ, ಹೇಳ್ಬೇಕಂದ್ರೆ ಇಡೀ ನಮ್ಮ ಮಾನವ ಕುಲಗೆ, ಜೊತೆಗೆ ಯಾವುದೇ ವ್ಯವಸಾಯದಾರರಿಗೆ, ಒಲೆ ಮಾಡೋರಿಗೆ, ವ್ಯವಸಾಯ ಕ್ಷೇತ್ರದಲ್ಲಿ ಒಲೆ ಮಾಡೋರಿಗೆ, ಅವ್ರಿಗೂ ಅಷ್ಟೇ. ಮಳೆ ನೀರಿಲ್ಲ ಅಂದ್ರೆ, ಪ್ರಧಾನವಾಗಿ ನೀರಿಲ್ಲ ಅಂದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ ಸ್ನೇಹಿತರೆ. ನಾವು ಬದುಕಕ್ಕೂ ಸಾಧ್ಯವಿಲ್ಲ. ನಿಮ್ಗೆ ಗೊತ್ತಿರೋ ವಿಷಯ, ನೀರಿಲ್ಲ ಅಂದ್ರೆ ಆಹಾರ ಇಲ್ಲ ಅಂದ್ರೆ 20-30 ದಿನ ಬೇಕಾದ್ರೆ ತಡ್ಕೋಬಹುದು. ನೀರಿಲ್ಲ ಅಂದ್ರೆ 3-4 ದಿನಕ್ಕೆ 3 ದಿನ 4 ದಿನ ಜಾಸ್ತಿ ತಡ್ಕೊಳಕ್ಕಾಗಲ್ಲ. ಅದೇ ವಾಯು ಇಲ್ಲ ಅಂದ್ರೆ 3-4 ನಿಮಿಷವರೆಗೂ ತಡ್ಕೊಳಕ್ಕಾಗಲ್ಲ. ಯಾವುದು ಅದು ಸೂಕ್ಷ್ಮ ಆಗ್ತಾ ಇರ್ತದೋ ನೋಡಿ, ಘನ ಪದಾರ್ಥ, ದ್ರವ ಪದಾರ್ಥ, ವಾಯು ಪದಾರ್ಥ. ಘನ ಪದಾರ್ಥ ನೋಡಕ್ಕೆ ಹೆಚ್ಚಾಗಿ ಕಾಣಿಸ್ತದೆ, ತಪ್ಪದಾಗಿ ಸಾಂದ್ರತೆ ಹೆಚ್ಚಿರತ್ತೆ. ಅದು ಇಲ್ಲ ಅಂದ್ರೂ ನಮ್ಮ ದೇಹಕ್ಕೆ ಅದು ನಿರಂತರ ತಲುಪಿಸಿಲ್ಲ ಅಂದ್ರೂ 30 ದಿವಸ ತಟ್ಕೋತ ದೇಹ ಯಾವುದೊಂದು ರೀತಿಯಲ್ಲಿ. ಅಂದ್ರೆ ಲಿಕ್ವಿಡ್ಸ್ ತಗೊಂಡದು, ದ್ರವ ಪದಾರ್ಥ ತಗೊಂಡದು, ನೀರು ತಗೊಂಡದು, ಅಷ್ಟು ತಗೊಂಡ್ರೆ ಸಾಕು, ದೇಹ ತಟ್ಕೊಳ್ಳೋ ಶಕ್ತಿ ಇದೆ. ಆದ್ರೆ ನೀರನ್ನು 3 ದಿವಸದಿಂದ 4 ದಿವಸ ಸರಿಯಾದ ರೀತಿಯಲ್ಲಿ ನೀರು ಕುಡಿತಾನೆ ಇಲ್ಲ, ನೀರು ಪೂರ್ತಿ ತ್ಯಜಿಸಿದ್ವಿ ಅಂದ್ರೆ ದೇಹ ಇರೋಕ್ ಸಾಧ್ಯ ಇಲ್ಲ. ದೇಹ ನಿಂತ್ಕೊಂಡಕ್ಕೂ, ದೇಹ ಅದು ನಿರ್ವಹಣೆ ಮಾಡ್ಕೊಳಕ್, ಅದು ಚಟುವಟಿಕೆಯಲ್ಲಿ ಏನಿದೆಯೋ ಅದು ಚಟುವಟಿಕೆಯಲ್ಲಿ ಏನೇ ಕಾರ್ಯಕಲಾಪಗಳಿದ್ರು ಅದು ಮಾಡಕ್ ಸಾಧ್ಯವೇ ಇಲ್ಲ ಅಂತ ಹೇಳ್ಬೇಕಂದ್ರೆ, ದೇಹವೇ ತ್ಯಜಿಸ್ಬೇಕಂತ ಪರಿಸ್ಥಿತಿ ಬರುತ್ತೆ ಸ್ನೇಹಿತರೆ. ಅಂತ ಪ್ರಾಮುಖ್ಯತೆ ಇರುವಂತದ್ದು ನೀರು ಅಲ್ವಾ. ಆ ನೀರಿಂದ ಏನೇನು, ಯಾವ ತರ ನೀರು ತಗೋಬೇಕು, ಆ ನೀರು ಕುಡಿಯೋ ವಿಧಾನ, ನೀರಿಂದ ಉಪಯೋಗಗಳು ಎಲ್ಲ ನಾವು ಇಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಆದ್ರೆ ಇವತ್ತಿನ ಸಬ್ಜೆಕ್ಟ್ ಏನಂದ್ರೆ, ಈ ನೀರು ಎಲ್ಲಿಂದ ಲಭ್ಯವಾಗುತ್ತೆ? ಪ್ರಧಾನವಾಗಿ ನಮ್ಗೆ ಲಭ್ಯವಾಗ್ತಾ ಇರುವಂತದ್ದು ಭೂಗರ್ಭ ಜಲ, ಇಲ್ಲಾಂದ್ರೆ ಮಳೆ ನೀರು ಅಲ್ವಾ. ಈ ಎರಡು ಇರೋದು ಸಾಮಾನ್ಯವಾಗಿ. ಮಳೆ ನೀರು ಅಂದ್ರೆ ಮಳೆ ಬರುವಾಗ ನೀರು ಬರುತ್ತೆ. ಆ ನೀರನ್ನು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಸ್ನೇಹಿತರೆ, ಇತ್ತೀಚಿನ ಕಾಲದಲ್ಲಿ ತುಂಬಾ ತೊಂದರೆಗಳಾಗ್ತಾ ಇದೆ ನೋಡಿ. ಏನಾಗ್ತಾ ಇದೆ, ಆ ಮಳೆ ನೀರನ್ನು ನಾವು ಸಂರಕ್ಷಣೆ ಮಾಡ್ತಾ ಇಲ್ಲ, ವ್ಯರ್ಥ ಮಾಡ್ತಾ ಇದ್ದೀವಿ. ಎಷ್ಟು ವ್ಯರ್ಥ ಮಾಡ್ತೀವಿ ಅಂದ್ರೆ ನಿಜವಾಗಿ ಇದು ಒಂಥರ ಸರಿ. ಈಗ ಹಳ್ಳಿಗಳಲ್ಲಿ ಒಂದು ಅಂದ್ರೆ ವಿಲೇಜಸ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ. ಈ ಸಿಟೀಸ್ ಬಂದ್ರೆ ಇನ್ನೊಂದು ಸಮಸ್ಯೆ ಇದೆ ಸ್ನೇಹಿತರೆ. ಈ ಮಳೆ ನೀರು ಸಂರಕ್ಷಣೆ ಮಾಡಕ್ಕೆ ಏನಾಗಿದೆ ಗೊತ್ತಾ? ಮಳೆ ನೀರು ಸಿಟಿಯಲ್ಲಿ ಬರುವಂತ ನೀರು ಏನ್ ಮಾಡ್ತಾ ಇದಾರೆ, ಎಲ್ಲಾ ಕಡೆ ಕಾಂಕ್ರೀಟ್ ಮಾಡ್ಬಿಡ್ತಾರೆ. ಎಲ್ಲಾ ಕಡೆ ಕಾಂಕ್ರೀಟ್ ಅಂದ್ರೆ ಪ್ರತಿ ಒಂದು ಪ್ಲೇಸ್ ಅಲ್ಲಿ ನೀವು ಇಡೀ ಸಿಟಿಯಲ್ಲಿ ನೋಡಿದ್ರೆ ರೋಡ್ಸ್ ಎಲ್ಲ ಕಾಂಕ್ರೀಟ್ ಇರುತ್ತೆ. ಅಪಾರ್ಟ್ಮೆಂಟ್ಗಳು, ಒಂದು ಮನೆ ಮುಂದೆ, ಮನೆ ಹಿಂದೆ ಎಲ್ಲಾ ಕಡೆ ಕಾಂಕ್ರೀಟ್ ಮಾಡಿರ್ತಾರೆ. ಅಲ್ಲಿ ಆದ್ರೆ ಟೈಲ್ಸ್ ಹಾಕಿರ್ತಾರೆ, ಇಲ್ಲಾಂದ್ರೆ ಪೂರ್ತಿ ಕಾಂಕ್ರೀಟ್ ಮಾಡಿರ್ತಾರೆ. ಇಂಥ ಪ್ಲೇಸ್ ಇರುವಾಗ ಸ್ನೇಹಿತರೆ ಏನಾಗತ್ತೆ ಗೊತ್ತಾ? ಖಂಡಿತವಾಗಿ ಒಂದು ಅರ್ಥ ಮಾಡ್ಕೊಳ್ಳಿ. ಆತರ ಇರುವಾಗ ಬಂದಿರೋ ನೀರೆಲ್ಲ, ಮನೆಯಿಂದ ಬಂದಿರೋ ಒಳ್ಳೆ ನೀರು ಏನಾಗತ್ತೆ, ನೇರವಾಗಿ ಒಂದು ಡ್ರೈನೇಜ್ಗೆ ಹೋಗಿ, ಡ್ರೈನೇಜ್ ಇಂದ ಹತ್ರ ಇರುವಂತ ಒಂದು ಲೇಕ್ ಅಂದ್ರೆ ಕೆರೆಗೆ ಹೋಗಿ, ಕೆರೆಯಿಂದ ನದಿಗೆ ಹೋಗಿ, ನದಿಯಿಂದ ಸಮುದ್ರಕ್ಕೆ ಹೋಗ್ಬಿಡ್ತದೆ. ಈ ತರ ಆಗ್ತಾ ಇದೆ ಸ್ನೇಹಿತರೆ. ಮತ್ತೆ ನೀರು ಒಳಗಡೆ ಹೋಗ್ತಾ ಇಲ್ಲ. ಇದೇನ್ ಮಾಡೋದು? ನೀರು ಒಳಗಡೆ, ಭೂಮಿ ಒಳಗಡೆ ಇಂಗ್ತಾ ಇಲ್ಲ. ನೀರು ಅಂದ್ರೆ ನಮ್ಮ ಭೂಮಿ ಹೊರಗಡೆ ಹೋಗ್ತಾ ಇಲ್ಲ, ನೇರ ಒಳಗಡೆ ಹೋಗ್ತಾ ಇಲ್ಲ. ಅದು ಪ್ರಧಾನ ಸಮಸ್ಯೆ ಸ್ನೇಹಿತರೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಂಥ ಇಂಥ ಈ ತರ ಆಗುವಾಗ ಏನಾಗುತ್ತೆ ಸ್ನೇಹಿತರೆ, ಖಂಡಿತವಾಗಿ ಇದು ತುಂಬಾ ತೊಂದರೆ ಆಗ್ತಾ ಇದೆ. ಇನ್ನೊಂದು ಏನಂದ್ರೆ, ನಮ್ಮ ಮಳೆಯಿಂದ ಬಂದಿರುವಂತ ನೀರಲ್ಲಿ 8% ನೀರು ಮಾತ್ರ ಭೂಮಿ ಒಳಗಡೆ ಹೋಗ್ತಾ ಇದೆ. ಹೇಳ್ಬೇಕಂದ್ರೆ ಅಷ್ಟೇ ಹೋಗ್ತಾ ಇದೆ. 92%, 92% ಭಾಗ ನೀರು ಆಚೆ ಕಡೆ ಹೋಗ್ತಾ ಇದೆ, ಸಮುದ್ರದಲ್ಲಿ ಹೋಗಿ ಸಮುದ್ರದಲ್ಲಿ ಇಂಗ್ತಾ ಇದೆ, ನೇರವಾಗಿ ಸಮುದ್ರಕ್ಕೆ ಹೋಗ್ತಾ ಇದೆ ಸ್ನೇಹಿತರೆ. ಇದು ಬಹಳ ವಿಚಾರಕರ ವಿಷಯ ಅಂತ ಹೇಳ್ಬೋದು. ಇದು ನಾವು ತಪ್ಪಿಸಿಲ್ಲ ಅಂದ್ರೆ ಮುಂದಿನ ದಿವಸದಲ್ಲಿ ಎಷ್ಟೋ ಸಮಸ್ಯೆಗಳು ನಾವು ತಗೋಬೇಕಾದ ಸ್ನೇಹಿತರೆ. ಎಷ್ಟೋ ಸಮಸ್ಯೆಗಳು ಈಗಾಗಲೇ ಅನುಭವಿಸ್ತಾ ಇದ್ವಿ ನಾವು ಅಲ್ವಾ. ನೋಡಿ, ಇನ್ನೊಂದು ನಾವೇನ್ ಅನ್ಕೋತೀವಿ ಅಂದ್ರೆ, ಸರಿ ನೀರು ಭೂಮಿ ಹೊರಗಡೆ ಹೋಗ್ತಾ ಇಲ್ಲ ಅಂದ್ರೆ ಅಂತರ ಜಲ ಅಂದ್ರೆ ಭೂಗರ್ಭ ಜಲ ಕಡಿಮೆ ಆಗ್ತಾ ಬರ್ತದೆ ಅಲ್ವಾ.
ಸರಿ, ಆ ಬೋರ್ಗ ಅಂದ್ರೆ ಮಳೆ ನೀರು ಬಂದಿರೋದು ಸಂರಕ್ಷಣೆ ಮಾಡ್ಕೊಂತ ಇಲ್ಲ. ಇನ್ನೊಂದು ಕಡೆ ಏನ್ ಮಾಡ್ತಾ ಇದ್ವಿ ಗೊತ್ತಾ ನಾವು, ನೀರನ್ನು ನೇರವಾಗಿ ಅಂದ್ರೆ ಭೂಮಿ ಒಳಗಡೆ ಹೋಗಿ, ಅಂದ್ರೆ ಒಂದು 1000 ಫೀಟು, ಇಲ್ಲಾಂದ್ರೆ 1500 ಫೀಟು, ಇಲ್ಲಾಂದ್ರೆ 2000 ಫೀಟ್ ಒಳಗಡೆ ಹೋಗಿ ನೀರು ತಗೊಂಡ್ ಬರ್ತಾ ಇದ್ವಿ ಮೇಲೆ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಆ ನೀರು ಕುಡಿಯಬಾರದು. ಆ ನೀರು ಕುಡಿಯಬಾರದು. ಕುಡಿಯೋ ನೀರು ಎಷ್ಟಿಂದ ಬರ್ಬೇಕು ಗೊತ್ತಾ, 40 ಫೀಟ್ ಕೆಳಗಡೆ ಹೋಗ್ಬಾರ್ದು. ಯಾವುದೇ ನೀರು ನೀವು ಕುಡಿತಾ ನೀರು ಈ ಬೋರ್ವೆಲ್ ಇಂದ ಬಂದಿರೋದು 1000 ಫೀಟು, 2000 ಫೀಟು, 1500 ಫೀಟ್ ಇಂದ ಏನು ನೀವು ತೆಗಿತಿರೋ ನೀರು, ಬೋರ್ವೆಲ್ ಅಂದ್ರೆ ಬೋರ್ವೆಲ್ ಅಂದ್ರೆ ಟೆಕ್ನಾಲಜಿ, ಅದು ಹೊಸ ಟೆಕ್ನಾಲಜಿ ಅಲ್ವಾ, ಸಾಂಕೇತಿಕತೆ. ಆ ಸಾಂಕೇತಿಕ ಪರಿಜ್ಞಾನ ನಾವು ಉಪಯೋಗಿಸ್ಕೊಂಡು ಏನ್ ಮಾಡ್ತಾ ಇದ್ವಿ, ಭೂಮಿನ ಒಂಥರ ತೂಟು ಅಂದ್ರೆ ಎಲ್ಲಾ ಕಡೆ ಹೋಲ್ಸ್, ಎಲ್ಲಾ ಕಡೆ ರಂಧ್ರಗಳು ಮಾಡೋದೇ ಪ್ರತಿಯೊಂದು ಕಡೆ. ಒಂದು ಒಲೆ ಆಗ್ಬೋದು, ಮನೆ ಮನೆ ಮುಂದಾಗ್ಬೋದು, ಮತ್ತೆ ಅಪಾರ್ಟ್ಮೆಂಟ್ ಆಗ್ಬೋದು, ಎಲ್ಲಾ ಕಡೆನೂ ತೂಟು ಹೊಡಿತಾ ಇದೆ. ಅಂದ್ರೆ ಒಂಥರ ಹೋಲ್ಸ್, ಎಲ್ಲಿ ನೋದ್ರು ಹೋಲ್ಸ್ ಸ್ನೇಹಿತರೆ. ಇದು ಏನಾಗುತ್ತೆ ಇನ್ನು ಹೇಳ್ತೀನಿ, ಅದ್ರ ಬಗ್ಗೆ ಅದರಿಂದ ಏನ್ ಅಡ್ಡ ಪರಿಣಾಮ ಇದೆ ಅದು ಹೇಳ್ತೀನಿ. ಆದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, 40 ಫೀಟ್ಗಿಂತ ಕೆಳಗಡೆ ಹೋಗಿ ನೀವು ನೀರು ಏನು ಮೇಲೆ ತಗೊಂಡು ಬರ್ತಿರೋ ಅದು ವೇಸ್ಟ್. ಆ ನೀರು ಕುಡಿಯಬಾರದು, ಅದೊಂಥರ ವಿಷ. ಅರ್ಥ ಮಾಡ್ಕೊಳ್ಳಿ. ಸೊ ಇದ್ರ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಅದಕ್ಕೋಸ್ಕರ ನಾವು ಇದೆಲ್ಲ ಗಮನಿಸಬೇಕಾಗತ್ತೆ. ಮತ್ತೆ ಇಂಥ ಮಳೆ ನೀರನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಳೇಬೇಕು. ಯಾವ ತರ ಸಂರಕ್ಷಣೆ ಮಾಡ್ಕೊಳ್ಳೋದು ಅದು ನಿಮ್ಗೆ ತಿಳಿಸ್ಕೊಡ್ತೀನಿ, ದಯವಿಟ್ಟು ಅದು ನೀವು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಈಗ ಇನ್ನೊಂದು ಏನಾಗ್ತದೆ ಗೊತ್ತಾ, ಈ ತರ ಮಾಡುವಾಗ ಖಂಡಿತವಾಗಿ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಸೊ ಈ ನೀರನ್ನು ನಾವು ಈ ತರ ಭೂಮಿಗೆ ಹೋಲ್ಸ್ ಹಾಕಿ, ಹೋಲ್ಸ್ ಅಂದ್ರೆ ಈ ರಂಧ್ರಗಳು ಹಾಕಿ, ಹೆಚ್ಚು ಬೋರ್ವೆಲ್, ಈ ಸಾಂಕೇತಿಕ ಪರಿಜ್ಞಾನ ಬಂದಿದ ಮೇಲೆ ಏನ್ ಮಾಡ್ತಾ ಇದ್ವಿ, ನಾವು ತುಂಬಾ ಹಾನಿ ಮಾಡ್ತಾ ಇದ್ವಿ. ಯಾವ್ದಕ್ಕೆ, ನಮ್ಮ ಭೂತಾಯಿಗೆ ಯಾವ ತರ ಮಾಡ್ತಾ ಇದ್ವಿ, ಹೆಚ್ಚು ಹೋಲ್ಸ್ ಹಾಕ್ತಿವಲ್ಲ, ಹೆಚ್ಚು ಹೋಲ್ಸ್ ಹಾಕ್ತಾ ಹೋಗ್ತೀವಿ ನೋಡಿ. ಈ ರಂಧ್ರಗಳು ಅಂದ್ರೆ ಈ ಬೋರ್ವೆಲ್ಸ್ ಏನಾಗ್ತದೆ ಗೊತ್ತಾ, ನೇರವಾಗಿ ಅಷ್ಟು ಡೆಪ್ತ್ ಆಗಿ ಒಂದು 1000 ಅಂದ್ರೆ ಒಂದು 1100, 1500 ಫೀಟ್ ಹೋಗ್ತೀವಲ್ಲ, ಈ ರಂಧ್ರಗಳು ಹಾಕಿದ್ರೆ ಒಳಗಡೆ ಪೊರಗಲು, ಅಂದ್ರೆ ಏನಾಗುತ್ತೆ ಗೊತ್ತಾ, ಭೂಮಿ ಒಳಗಡೆ ಪೊರಗಲ್ ಇರ್ತದೆ, ವಿವಿಧ ವಿಧ ಲೇಯರ್ಸ್ ಇರ್ತದೆ ಸ್ನೇಹಿತರೆ. ಇವೆಲ್ಲ ಡಿಸ್ಟರ್ಬ್ ಆಗಿ ಏನಾಗ್ತದೆ ಗೊತ್ತಾ, ಹೋಗ್ತಾ ಹೋಗ್ತಾ ಈ ರಂಧ್ರಗಳು ಹೆಚ್ಚಾಗ್ತಾ ಹೋದ್ರೆ ಕೊನೆಗಾಗೋದು ಒಂದೇ ವಿಷಯ ಸ್ನೇಹಿತರೆ, ಅರ್ಥಕ್ವೇಕ್ಸ್. ಅರ್ಥಕ್ವೇಕ್ಸ್ ಏನು ಅರ್ಥಕ್ವೇಕ್ ಅಂದ್ರೆ ಏನು ಅಂದ್ರೆ, ಒಂದು ಭೂಕಂಪ ಬರೋದು ಯಾಕೆ ಬರುತ್ತೆ ಗೊತ್ತಾ, ಈ ಒಳಗಡೆ ರಂಧ್ರಗಳು ಹೆಚ್ಚಾಗಿದೆಯಲ್ಲ, ಇದೆಲ್ಲ ಮುಚ್ಕೋಬೇಕು. ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ತೊಂದರೆ ಆದ್ರೆ ಏನ್ ಮಾಡ್ತೀವಿ, ಸರಿಪಡಿಸ್ಕೋತೀವೋ ಇಲ್ಲ, ಆರೋಗ್ಯವನ್ನು ಸರಿಪಡಿಸ್ಕೊಂತೀವಲ್ಲ, ಅದೇ ತರ ಭೂತಾಯಿಗೆ ಏನಾಗುತ್ತೆ ಅಂದ್ರೆ ಈ ರಂಧ್ರಗಳು ಹೆಚ್ಚಾಗ್ತಾ ಹೋದ್ರೆ ಅದನ್ನ ಸರಿಪಡಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತದೆ ಅದು. ಆ ರಂಧ್ರಗಳು ಹೆಚ್ಚು ಮಾಡ್ತಾ ಹೋದ್ರೆ ಸರಿಪಡಿಸ್ಕೊಳಕ್ ಪ್ರಯತ್ನ ಮಾಡಿ, ಒಂದು ಲೇಯರ್ ಇನ್ನೊಂದು ಲೇಯರ್ ಇರ್ತದೆ ನೋಡಿ, ಆ ಮಧ್ಯದಲ್ಲಿ ಈ ಗ್ಯಾಪ್ ಎಲ್ಲ ಫಾರ್ಮ್ ಆಗಿರ್ತದೆ, ಈ ಪೂರ್ತಿ ಗ್ಯಾಪ್ ಇರುತ್ತೆ ನೋಡಿ, ಅವೆಲ್ಲ ಸರಿಪಡಿಸ್ಕೊಳಕ್ಕೆ ಒಂದು ಸರಿ ಸೇಕ್ ಮಾಡಿ ಸರಿಪಡಿಸ್ಕೊಂತದೆ. ಆ ಸರಿಪಡಿಸ್ಕೊಂಡ ವಿಧಾನನೇ ಈ ಭೂಕಂಪ ಸ್ನೇಹಿತರೆ. ಅದಕ್ಕೋಸ್ಕರ ಈ ಭೂಕಂಪಗಳು ಇದೆಲ್ಲ ಹೆಚ್ಚಾಗ್ತಾ ಹೋಗ್ತದೆ. ಖಂಡಿತವಾಗಿ ಈ ನಾವು ಮಾಡೋಂತ ಈ ಹೆಚ್ಚು ಯಾವ್ದಿದು ಈ ಮಾಡೋಂತ ಬೋರ್ವೆಲ್ಸ್ ಮತ್ತೆ ಹೆಚ್ಚು ಹೈರೇಜ್ ಅಪಾರ್ಟ್ಮೆಂಟ್ಸ್ ನೋಡ್ತಾ ಇದ್ದಲ್ಲ. ಈಗ ಇತ್ತೀಚಿನ ಕಾಲದಲ್ಲಿ ಈ ಹೈರೇಜ್ ಅಪಾರ್ಟ್ಮೆಂಟ್ಸ್ ಹೆಚ್ಚಾಗ್ತಾ ಇದೆ ತುಂಬಾ. ಸಿಟೀಸ್ ಅಲ್ಲಿ ಮಾತ್ರ ಅಂದ್ರೆ ಬಹಳ ಅಂದ್ರೆ ಡೆವಲಪ್ಮೆಂಟ್ ಅಂತ ಅನ್ಕೋತೀವಿ, ಆದ್ರೆ ಇದೆಲ್ಲ ಒಂಥರ ಭೂತಾಯಿಗೆ ಆತಂಕನೇ ಅಂತ ಹೇಳ್ಬೋದು. ಇನ್ನೊಂದು ಏನಾಗುತ್ತೆ ಸ್ನೇಹಿತರೆ, ನಮ್ಮ ದೇಹ ಒಳಗಡೆ ಹೇಗಿರುತ್ತೆ ಗೊತ್ತಾ, ನಮ್ಮ ದೇಹ ಒಳಗಡೆ ರಕ್ತವನ್ನು ತೆಗೆದಾಕ್ತಿವಿ ನೋಡಿ, ಒಳಗಡೆ ಹೋಗಿ ರಕ್ತವನ್ನು ತೆಗೆದಾಕ್ತಿದ್ರೆ ಏನಾಗುತ್ತೆ, ಶುಷ್ಕಿ ಆಗ್ತದೆ, ಒಂಥರ ನಾವು ವಿಹೀನ ಆಗ್ಬಿಡ್ತೀವಿ. ಅದೇ ತರ ಈ ಭೂಮಿ ಒಳಗಡೆ ಇರುವಂತ ನೀರಿದೆ ನೋಡಿ, ಅದೊಂಥರ ಅದು ಬ್ಲಡ್ ತರ. ಓಕೆ, ಅದು ನಾವು ತೆಗಿಬಾರ್ದು, ಯಾವುದೇ ರೀತಿಯಲ್ಲಿ ತೆಗಿಬಾರ್ದು. ಅದು ನಿಮ್ಗೋಸ್ಕರ ಅಲ್ಲ ಇರೋದು, ಭೂಮಿ ಒಳಗಡೆ ಇರುವಂತ ನೀರು ನಿಮ್ಗೋಸ್ಕರ ಅಲ್ಲ ಅದು. ಅದು ಅದು ಒಳಗಡೆ ಈಗ ನಮ್ಮ ಒಳಗಡೆ ಬ್ಲಡ್ ಯಾವ ತರ ಹರಿತಾ ಇರ್ತದೋ, ಭೂಮಿ ಒಳಗಡೆ ಅಷ್ಟೇ ಆ ನೀರು ಹರಿತಾನೆ ಇರಬೇಕು. ಆ ನೀರು ಅನ್ನೋದು ಅದಕ್ಕೂ ಉಪಯೋಗ ಆಗುತ್ತೆ, ನಿಮ್ಗಲ್ಲ ಅದು, ನಿಮ್ಗೋಸ್ಕರ ಅಲ್ಲೇ ಅಲ್ಲ ಅದು. ನಿಮ್ಗೋಸ್ಕರ 40 ಫೀಟಿಂದ ಮೇಲೆ ಇರುವಂತ ನೀರು, ಅರ್ಥ ಮಾಡ್ಕೊಳ್ಳಿ. ಅದನ್ನು ಮೇಲೆ ಅಂದ್ರೆ ಮಳೆಯಿಂದ ಬಂದಿರುವಂತ ನೀರು ನಿಮ್ಗೋಸ್ಕರ, ಇನ್ನು ಯಾವುದು ನಿಮ್ಗೋಸ್ಕರ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಆ ತರ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಇದೇ ತರ ಮಾಡ್ತಾ ಹೋದ್ರೆ ಪ್ರಕೃತಿ ವೈಪರೀತ್ಯಗಳಾಗಿ ಈ ಭೂಕಂಪಗಳು ಮತ್ತೆ ಸುನಾಮಿಗಳು ಇದೆಲ್ಲ ಹೆಚ್ಚಾಗ್ತದೆ. ಯಾಕೆ ಹೆಚ್ಚಾಗ್ತಾ ಇದೆ, ಇದೇ ಕಾರಣ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ದಯವಿಟ್ಟು ಇದನ್ನು ನಾವು ಗಮನಿಸಬೇಕಾಗತ್ತೆ. ಖಂಡಿತವಾಗಿ ನಾವು ಪ್ರಕೃತಿನೂ ಎಷ್ಟು ಕಾಪಾಡಿದ್ರೆ ಅಷ್ಟು ನಮ್ಮನ್ನು ರಕ್ಷಿಸ್ತದೆ ಸ್ನೇಹಿತರೆ. ಧರ್ಮೋ ರಕ್ಷಿತ ರಕ್ಷಿತ ಅಂತ ಹೇಳ್ತೀವಿ, ಅಂದ್ರೆ ಪ್ರಕೃತಿನ ಎಷ್ಟು ನಾವು ಸಂರಕ್ಷಣೆ ಮಾಡ್ತೀವೋ ಅದು ನಮ್ಮ ಧರ್ಮ, ಅದು ನಮ್ಮ ಕರ್ತವ್ಯ. ಓಕೆ, ಸೊ ಅಷ್ಟು ಮಾಡಿದ್ರೆ ಅದು ನಮ್ಗೆ ರಕ್ಷಣೆ ಕೊಡ್ತಾ ಹೋಗ್ತದೆ, ನಮ್ಮನ್ನು ರಕ್ಷಿಸೋದು ಖಂಡಿತವಾಗತ್ತೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸೊ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ನೀರು ಸಂರಕ್ಷಣೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ, ಈ ನೀರು ಸಂರಕ್ಷಣೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ.
ಇನ್ನೊಂದು ನಮ್ಮ ಅಂದ್ರೆ ಆ, ಆ, ದೇಶದಲ್ಲಿ ಯಾವುದೇ ಒಂದು ಕಂಟ್ರಿ ಆಗ್ಬೋದು, ನಮ್ಮ ಭಾರತ ದೇಶ ಆಗ್ಬೋದು, ಪ್ರತಿ ದೇಶದಲ್ಲಿ ಏನಾಗಿದೆ, ಪ್ರತಿ ರಾಜ್ಯದಲ್ಲಿನೂ ಏನ್ ಮಾಡ್ತಾ ಇದೀವಿ ಅಂದ್ರೆ ನೀರು ಸಂರಕ್ಷಣಾ ವಿಧಾನ, ನೀರು ಸಂರಕ್ಷಣೆ ಮಾಡೋ ವಿಧಾನನೇ ಅಸಮಗ್ರವಾಗಿದೆ. ಅಂದ್ರೆ ನಾವು ಇನ್ನೊಬ್ರಿಗೆ ಹೇಳ್ಬೇಕಂದ್ರೂ ಅಂದ್ರೆ ಈಗ ಅಂದ್ರೆ ಪ್ರಭುತ್ವಗಳು, ಗವರ್ಮೆಂಟ್ಗಳನ್ನು ಈ ನಮ್ಮ ಸಿಟಿಜನ್ಸ್ಗೂ, ಎಲ್ಲ ಪೌರಗಳು, ಎಲ್ಲ ನಮ್ಮ ಆ ಎಲ್ಲರಿಗೂ ಹೇಳ್ಬೇಕಂದ್ರೆ, ಜನಗೆ ಹೇಳ್ಬೇಕಂದ್ರೂ ಒಂಥರ ಒಳ್ಳೆ ಪದ್ಧತಿಗಳು ಹೇಳ್ಕೊಡ್ತಾ ಇಲ್ಲ. ಅಂದ್ರೆ ಈ ನೀರು ಸಂರಕ್ಷಣೆ ಮಾಡೋ ವಿಧಾನ ಹೇಳ್ಕೊಡ್ಬೇಕು. ಆಮೇಲೆ ಇನ್ನೊಂದು ಅವರು ಮಾಡೋ ವಿಧಾನಗಳು ತಪ್ಪಿದೆ ನೋಡಿ. ಈಗ ನೀರನ್ನು ಏನ್ ಮಾಡ್ತಾರೆ, ಮಳೆ ನೀರು ಬರ್ತದೆ, ಒಂದು ನದಿ ನೀರು ಬರುತ್ತೆ. ನದಿ ನೀರು ಬಂದ್ಮೇಲೆ ಏನ್ ಮಾಡ್ತಾರೆ, ಅದೆಲ್ಲ ತೆಗೆದು ಒಂದು ನದಿ ನೀರು ಸಾಮಾನ್ಯವಾಗಿ ಹರಿತಾ ಇರ್ತದೆ. ಆ ನದಿ ನೀರನ್ನ ಏನ್ ಮಾಡ್ತಾರೆ, ತಗೊಂಡು ಹೋಗಿ ಒಂದು ರಿಸರ್ವಾಯರ್ಗೂ ಇಲ್ಲಾಂದ್ರೆ ಒಂದು ಡ್ಯಾಮ್ ಕಟ್ತಾರೆ. ಡ್ಯಾಮ್ಗಳು ಕಟ್ಟು ಆ ಡ್ಯಾಮ್ಗಳಿಂದ ನೀರು ಒಂಥರ ಅಲ್ಲಿ ರಿಸರ್ವಾಯರ್ ಮಾಡಿ ಸಂಗ್ರಹಣ ಮಾಡ್ತಾರೆ. ಆ ನೀರನ್ನು ಏನ್ ಮಾಡ್ತಾರೆ, ಮತ್ತೆ ಹೊಲದಕ್ಕೂ ಅಂದ್ರೆ ಎಲ್ಲ ವ್ಯವಸಾಯ ಕ್ಷೇತ್ರಕ್ಕೆ, ಕುಡಿಯೋ ನೀರು, ಸಿಟೀಸ್ಗೆ ಕಳಿಸ್ತಾರೆ. ಇದೆಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ನಾನು ಹೇಳ್ತೇನೆ ಅಂದ್ರೆ ಇದೆಲ್ಲ ಇದು ಮಾಡುವಾಗ ಬೇರೆ ಅಡ್ಡ ಇದೆ ಖಂಡಿತವಾಗಿ. ಏನಾಗತ್ತೆ, ಆ ನೀರು ಆ ತರ ನೀವು ಸಂಗ್ರಹಣ ಮಾಡಿ ಒಂದು ಕಡೆ ಇಟ್ಟಿದ ಮೇಲೆ, ಅಂದ್ರೆ ಒಂದು ರಿಸರ್ವಾಯರ್ ಅಲ್ಲಿ ಒಂದು ಸಂಗ್ರಹಣ ಮಾಡಿ ಇಟ್ಟಿದ್ರೆ ಆ ನೀರು ಅದು ಅಸ್ತಿತ್ವ ಹೊಟ್ಟೋಗ್ತದೆ ಸ್ನೇಹಿತರೆ. ಅಸ್ತಿತ್ವ ಅಂದ್ರೆ ಅದ್ರ ಒಳಗಡೆ ಇರುವಂತ ಪ್ರಾಣ ಶಕ್ತಿ ಹೊಟ್ಟೋಗ್ತದೆ. ಹೇಳ್ಬೇಕಂದ್ರೆ ಲೈಫ್ ಫೋರ್ಸ್ ಅಂತ ಹೇಳ್ತೀವಲ್ಲ, ಆ ಲೈಫ್ ಫೋರ್ಸ್ ಅನ್ನೋದು ಆ ನೀರಿಂದ ಹೊಟ್ಟೋಗ್ತದೆ. ಅದು ಕರೆಕ್ಟ್ ಅಲ್ಲ ಹೇಳ್ಬೇಕಂದ್ರೆ. ಆದ್ರೆ ನಾವು ಮಾಡ್ತಾನೆ ಇರ್ತೀವಿ, ಅದು ಗೊತ್ತಿಲ್ಲ. ಆ ವಿಷಯ ಇನ್ನು ಸಂಶೋಧನೆ ಹೆಚ್ಚಾಗಿ ಮಾಡ್ತಾ ಇಲ್ಲ. ಅದೊಂದು ವಿಷಯ. ಇನ್ನೊಂದೇನಂದ್ರೆ ಇದು ಒಂಥರ ಅಸಮಗ್ರ ವಿಧಾನ ಅಂತ ಸ್ನೇಹಿತರೆ ಇದೆಲ್ಲ. ಯಾಕಂದ್ರೆ ನಾವು ಇಷ್ಟೆಲ್ಲ ಮಾಡ್ಬೇಕಾಗಿದ್ದ ವಿಷಯ ಎಲ್ಲ ಇದು. ಅಂದ್ರೆ ಮಳೆ ನೀರು ಹೆಚ್ಚಾಗಿ ಲಭ್ಯವಾಗ್ತದೆ. ಇದೇನ್ ನಮ್ದು ಒಂದು ಡೆಸರ್ಟ್ ಇಲ್ಲ, ದುಬೈ ಅಲ್ಲ, ಇನ್ನೊಂದು ಯಾವುದೋ ಇಲ್ಲ, ಎಡಾರಿ ಅಲ್ಲ ಇದು. ಆರಾಮಾಗಿ ಪ್ರತಿ ಮಳೆಗಾಲದಲ್ಲಿ ಹೆಚ್ಚು ನೀರು ಸಿಗ್ತದೆ. ಎಲ್ಲಿ ಮಳೆ ನೀರು ಅಂದ್ರೆ ಯಾವಾಗ್ಲೂ ಬರ್ತಾನೆ ಇರ್ತದೆ. ಇದ್ರ ಸಂರಕ್ಷಣೆ ಮಾಡ್ಕೊಳ್ಳೋ ವಿಧಾನ ಎಲ್ಲರಿಗೂ ಹೇಳ್ಕೊಡ್ಬೇಕು. ಈಗಾಗಲೇ ಸ್ವಲ್ಪ ಪ್ರಯತ್ನಗಳು ಆಗಿದೆ ಅಂತ ಹೇಳ್ತೀನಿ, ಇನ್ನು ಹೆಚ್ಚಾಗಿ ಆಗ್ಬೇಕಾಗತ್ತೆ. ಇದ್ರ ಮೇಲೆ ಒಂಥರ ಹೋರಾಟ ಇಲ್ಲಾಂದ್ರೆ ಉದ್ಯಮ ಮಾಡ್ಬೇಕಾಗತ್ತೆ. ಯಾವ್ದದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ, ಅಂದ್ರೆ ಈ ಮಳೆ ನೀರಿನ ಸಂರಕ್ಷಣಾ ಸ್ನೇಹಿತರೆ. ಆ ಮಳೆ ನೀರು ಸಂರಕ್ಷಣಾ ಮಾಡ್ಕೊಡೋ ವಿಧಾನ ಪ್ರತಿಯೊಬ್ಬರಿಗೆ ಹೇಳ್ಕೊಡಿ ಅಂತ ನಾವ್ ಹೇಳೋದು. ಯಾವ ತರ ಮಾಡ್ಕೋಬೇಕು, ಮನೆಯಲ್ಲಿ ಹೇಗೆ ಮಾಡ್ಕೋಬೇಕು, ಹೊಲದಲ್ಲಿ ಹೇಗೆ ಮಾಡ್ಕೋಬೇಕು, ಗವರ್ಮೆಂಟ್ ಅಂದ್ರೆ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಹೇಗೆ ಮಾಡ್ಬೇಕು, ಇದೆಲ್ಲ ನಾವು ತಿಳಿಸ್ಕೊಡ್ಬೇಕಾಗತ್ತೆ ಪ್ರಧಾನವಾಗಿ ಸ್ನೇಹಿತರೆ. ಇನ್ನೊಂದು, ಈ ಭೂಗರ್ಭ ಜಲ ಅಂತರಿಸ್ತಾ ಇದೆ, ಅಂದ್ರೆ ಭೂಗರ್ಭ ಜಲ ಕಡಿಮೆ ಆಗ್ತಾ ಹೋಗ್ತಾ ಇದೆ ದಿನ ದಿನಕ್ಕೆ. ಅಂದ್ರೆ ಕಾರಣ ಏನ್ ಗೊತ್ತಾ, ನಾವು ಮಳೆ ನೀರನ್ನು ಭೂಮಿ ಒಳಗಡೆ ಇಂಕಕ್ಕೆ ಬಿಡ್ತಾ ಇಲ್ಲ ಸ್ನೇಹಿತರೆ. ಮಳೆ ನೀರು ಎಷ್ಟರ ನೀವು ಭೂಮಿ ಒಳಗಡೆ ಬಿಡಿ, ಎಷ್ಟು ನೀರು ಇದನ್ನು ಬಿಡಿ, ಅದು ತಗೊಂತಾನೆ ಇರ್ತದೆ. ಅದಕ್ಕೆ ಏನು ಲಿಮಿಟ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಎಷ್ಟೇ ನೀರು ನೀವು ಒಳಗಡೆ ಕೊಡ್ತಾ ಇದ್ರೆ ಭೂತಾಯಿ ತಗೊಂತಾನೆ ಇರ್ತದೆ. ತಗೊಂಡು ಏನ್ ಮಾಡ್ತದೆ, ಅದು ಸಂರಕ್ಷಣೆ ಮಾಡುತ್ತೆ. ಯಾವ ತರ ಸಂರಕ್ಷಣೆ ಅಂದ್ರೆ ಸಸ್ಯಗಳಿಗೆ ನೀರು ಕೊಡುತ್ತೆ. ನೀರು ನಾವು ಅನ್ಕೊಂತೀವಿ ಇಲ್ಲಿ ಒಂದು ಪ್ರಾಂತದಲ್ಲಿ ನೀರು ಇಂಕಿದ್ರೆ ನಾವೇನ್ ಅನ್ಕೊಂತೀವಿ, ಇಲ್ಲೇ ನೀರು ಇಂಗ್ತಾ ಇದೆ ಅಂತ ಅನ್ಕೊಂತೀವಿ. ಆ ತರ ಎಲ್ಲ ಸ್ನೇಹಿತರೆ, ಒಂದು ನಿಮ್ಮ ಮನೆ ಮುಂದೆ ಒಂದು ಚಿಕ್ಕ ಒಂದು ಗುಂಡಿ ಹೊಡೆದ್ರೆ, ಆ ಗುಂಡಿ ಅಂದ್ರೆ ಒಂಥರ ಕುಂಟ ಅಂತ ಹೇಳ್ತೀವಿ, ಒಂದು ಗುಂಡಿ ಅಂತ ಇಟ್ಕೊಳ್ಳಿ, ಯಾವ್ದೋ ಒಂದು ಸೈಜು, ಚಿಕ್ಕದಾದ್ರು ದೊಡ್ಡದಾದ್ರು, ಅದ್ರ ಒಳಗಡೆ ನೀರು ಹೋಗಿ ಇಂಗ್ತಾ ಇದ್ರೆ ಏನಾಗುತ್ತೆ ಗೊತ್ತಾ, ನೇರವಾಗಿ ನೀರು ಹೊರಗಡೆ ಹೋಗುತ್ತೆ. ಪ್ರಧಾನವಾಗಿ ನೀರು ಹೊರಗಡೆ ಹೋಗುತ್ತೆ. ಆ ನೀರು ಹೊರಗಡೆ ಹೋಗಿರೋ ನೀರು ನಿಮ್ಮ ಮನೆಗೆ ಒಂದೇ ಅಲ್ಲ, ಸುತ್ತಮುತ್ತ 2.5 ಕಿಲೋಮೀಟರ್ ಹೋಗುತ್ತೆ. ಗೊತ್ತಾ ನೋಡಿ, 2.5 ಕಿಲೋಮೀಟರ್ ವ್ಯಾಪ್ತಿಸ್ತದೆ ನೋಡಿ. ಅಷ್ಟು ಪ್ರಧಾನವಿರೋದು ಯಾವುದು, ಈ ಚಿಕ್ಕ ಗುಂಡಿ ಅಷ್ಟು ಸಹಾಯ ಮಾಡತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಅದೊಂದೇ ಅಲ್ಲ, ಈ ವ್ಯವಸಾಯದ ಕ್ಷೇತ್ರದಲ್ಲಿ ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ಸ್ನೇಹಿತರೆ, ಏನು ಒಂದು ನಷ್ಟ ಆಗ್ತಾ ಇದೆ ಅಂದ್ರೆ, ಅಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ಇತ್ತೀಚಿನ ಕಾಲದಲ್ಲಿ ಹೆಚ್ಚು ರಾಸಾಯನಿಕ ವ್ಯವಸಾಯ ಮಾಡ್ತಾ ಇದ್ವಿ. ಅದರಿಂದ ಏನಾಗುತ್ತೆ ಗೊತ್ತಾ, ಈ ಎರೆಗಲಿದೆಲ್ಲ ಅಂದ್ರೆ ಅರ್ಥವಾಂಶ ಅಂತ ಹೇಳ್ತೀವಿ ನೋಡಿ, ಈ ಅರ್ಥವಾಂಶ ಪೂರ್ತಿ ಸತ್ತೋಗಿದೆ ಸ್ನೇಹಿತರೆ. ವ್ಯವಸಾಯ ಮಾಡಕ್ಕೆ ಅರ್ಥವಾಂಶ ತುಂಬಾ ಅವಶ್ಯಕತೆ ಇರೋದು. ಯಾಕಂದ್ರೆ ಒಂದು ಈ ಎರೆಗಲು, ಪ್ರಧಾನವಾಗಿ ಎರೆಗಲು ಸ್ನೇಹಿತರೆ ಏನ್ ಮಾಡ್ತಾ ಇದೆ ಅಂದ್ರೆ, ಖಂಡಿತವಾಗಿ ಆ ಎರೆಗಲು ಹೆಚ್ಚಿದ್ರೆ ಅದು ಭೂಮಿ ಒಳಗಡೆ ತೂಟ್ ಮಾಡ್ಕೊಂಡು ಹೋಗುತ್ತೆ. ಎಷ್ಟು ಗೊತ್ತಾ, ಒಂದು 30 ಫೀಟ್ 40 ಫೀಟ್ ಒಳಗಡೆ ಹೋಗುತ್ತೆ ನೋಡಿ. ಈ ಭೂಮಿ ಒಳಗಡೆ ಇಂಥ ಅಂದ್ರೆ ಒಂದು ರಂಧ್ರಗಳು ಮಾಡಿ ಒಳಗಡೆ ಹೋಗ್ತದಲ್ಲ, ಅವಾಗ ಮಳೆ ನೀರು ಬಂದೆ ಅಂತ ಇಟ್ಕೊಳ್ಳಿ, ನೇರವಾಗಿ ರಂಧ್ರಗಳಿಂದ ಭೂಮಿ ಒಳಗಡೆ ಇಂಗ್ತಾ ಇರ್ತದೆ. ಅವಾಗ ಭೂಗರ್ಭ ಜಲ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಆ ಭೂಗರ್ಭ ಜಲ ಈಗ ಕೊರತ ಆಗಿರೋದು ಕಾರಣ ಅರ್ಥವಾಂಶ, ಎರೆಗಲು ಪೂರ್ತಿ ಸತ್ತೋಗಿದೆ. ಯಾಕಂದ್ರೆ ನಾವು ಮಾಡುವಂತ ರಾಸಾಯನಿಕ ವ್ಯವಸಾಯ. ಇದು ದಯವಿಟ್ಟು ಮತ್ತೆ ತಿರ್ಗಾ ನಾವು ಪುನರ್ ನಿರ್ಮಾಣ ಮಾಡ್ಬೇಕಾಗತ್ತೆ. ಈ ಪುನರೋಚಿತನ ಮತ್ತೆ ಪುನರ್ ನಿರ್ಮಾಣ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ನಮ್ಮ ಈ ಭೂಮಿ ಸಾರ ಏನ್ ಹೇಳ್ತೀವಿ, ಭೂಮಿ ನಿರ್ಜೀವ ಆಗುತ್ತೆ ಸ್ನೇಹಿತರೆ. ಈಗಾಗಲೇ ಪ್ಲಾಸ್ಟಿಕ್ ಸಾಯಿಲ್ ಅಂತ ಕರಿತಾ ಇದೀವಿ. ಮುಂದಿನ ಈಗಾಗಲೇ ಈ ಇತ್ತೀಚಿನ ಕಾಲದಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ಅವರು ಅವ್ರೇನ್ ಮಾಡಿದ್ರು,
ಒಂದು ಉದ್ಯಮ ನಡೆಸಿದ್ರು, ಸೇವ್ ಸಾಯಿಲ್ ಸೇವ್ ಅವರ್ ಸೆಲ್ಫ್ ಅಂತ. ಅಂದ್ರೆ ನಾವು ರಕ್ಷಿಸ್ಕೋಬೇಕಂದ್ರೆ ಭೂತಾಯಿನ ನಾವು ರಕ್ಷಿಸಬೇಕು, ನೇಲನ್ನು ರಕ್ಷಿಸಬೇಕು ಅಂತ ಪ್ರಧಾನವಾಗಿ ಇದೆ ಸ್ನೇಹಿತರೆ. ಭೂಗರ್ಭ ಜಲ ಸರಿಯಾಗಿರ್ಬೇಕು, ಭೂ ಭೂತಾಯಿದ ಸಾರವಂತ ಚೆನ್ನಾಗಿರ್ಬೇಕು, ನಿರ್ಜೀವ ಆಗ್ಬಾರ್ದು ಯಾವಾಗ್ಲೂ. ಸೊ ನೋಡಿ, ಈ ತರ ಸ್ನೇಹಿತರೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ಭೂತಾಯಿಗೆ ಇನ್ನೊಂದೇನು ಗೊತ್ತಾ, ಸಸ್ಯಗಳು ಹೆಚ್ಚು ಬೆಳೆಸಬೇಕು, ಆ ಎರೆಗಳು ಹೆಚ್ಚಿರ್ಬೇಕು. ಯಾವುದೇ ಒಂದು ಒಲೆ ಅಂದ್ರೆ ನೀವು ಒಂದು ಒಲೆ ಮಾಡ್ತಾ ಇದೆ ಅಂತ್ಕೊಳ್ಳಿ, ವ್ಯವಸಾಯ ಕ್ಷೇತ್ರ, ಆ ಸುತ್ತು ಏನಿರ್ಬೇಕು, ಸಸ್ಯಗಳಿರ್ಬೇಕು, ದೊಡ್ಡ ದೊಡ್ಡ ಮರಗಳಿರ್ಬೇಕು. ಈ ಎಲ್ಲಿದೆ ಮರಗಳು? ಒಂದು ಯಾವುದೇ ವ್ಯವಸಾಯ ಕ್ಷೇತ್ರಕ್ಕೆ ಹೋಗಿ ನೋಡಿ, ಸುತ್ತು ಮರಗಳಿರ್ಬೇಕಲ್ಲ, ಆ ತರ ಇಲ್ಲ. ಭತ್ತೆ ಮಾಡ್ತಾರೆ, ಭತ್ತೆ ಮಾತ್ರ ಹಾಕ್ತಾ ಇರ್ತಾರೆ, ಸುತ್ತು ಪೂರ್ತಿ ಒಂಥರ ಎಡಾರಿ ತರ ಇರುತ್ತೆ ಸ್ನೇಹಿತರೆ. ಆ ಯಾವಾಗ ಈ ಭತ್ತೆ ಕಂಪ್ಲೀಟ್ ಆಗಿ 3 ತಿಂಗಳು 4 ತಿಂಗಳು ಅದು ರೈಸು ಆ ಬೆಲೆ ಹಾಕ್ತಾರೆ, ಬೆಲೆ ಆದ ತಕ್ಷಣ ಅದು ತೆಗೆದುಬಿಟ್ರೆ, ಈಗ ನೋಡಿ ಹೋಗಿ ನೋಡಿದ್ರೆ ಹೆಂಗಿರ್ತದೆ ಗೊತ್ತಾ, ಒಂಥರ ಎಡಾರಿ ತರ ಇರ್ತದೆ. ಏನು ಇಲ್ಲ, ಒಂದು ಮರ ಕಾಣಿಸಲ್ಲ. 1 ಕಿಲೋಮೀಟರ್ 2 ಕಿಲೋಮೀಟರ್ ನೋಡಿದ್ರೆ ಒಂದು ಮರ ಕಾಣಿಸಲ್ಲ. ಇದು ವಿಪರೀತ, ಈ ವಿಚಾರಕರ ವಿಷಯ ಅಲ್ಲ ಇದು. ನಾವ್ ಯಾವಾಗ್ಲೂ ಇದು ಅರ್ಥ ಮಾಡ್ಕೊಳ್ಳೋದು ಎಷ್ಟು, ಎಲ್ಲಾ ರೈತರು, ಎಲ್ಲಾ ವ್ಯವಸಾಯದಾರರು ಇದು ಅರ್ಥ ಮಾಡ್ಕೊಳ್ಳೇಬೇಕಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಂದ್ರೆ, ಯಾವುದೇ ಒಲೆ ನೀವು ಅಂದ್ರೆ ಈ ಇದೆ ಒಂಥರ ರೈಸು ಬೆಳಿತಿರೋ, ಇನ್ನು ಯಾವುದೇ ಬೇರೆ ಅಂದ್ರೆ ಯಾವುದೇ ಬೆಲೆ ಹಾಕಿ ಪರವಾಗಿಲ್ಲ, ಸುತ್ತು ನಿಮ್ಮ ಒಲೆ ಸುತ್ತು ಏನಿರ್ಬೇಕು, ದೊಡ್ಡ ದೊಡ್ಡ ಮರಗಳಿರ್ಬೇಕು. ಈ ದೊಡ್ಡ ದೊಡ್ಡ ಮರಗಳು ಏನ್ ಮಾಡತ್ತ ಗೊತ್ತಾ, ನಿಮ್ಮ ಭೂಗರ್ಭ ಜಲವನ್ನು ಹೆಚ್ಚು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಅಂದ್ರೆ ಅಂತರ್ಜಲನ ಹೆಚ್ಚು ಮಾಡ್ತಾ ಹೋಗ್ತದೆ. ಅದೊಂದು ಎರೆಗಲು. ಈ ಅರ್ಥವಾಂಶ ಎರಡು ತುಂಬಾ ಪ್ರಾಧಾನ್ಯವಿರುತ್ತದೆ ಯಾವುದು ವ್ಯವಸಾಯ ಕ್ಷೇತ್ರದಲ್ಲಿ ಸ್ನೇಹಿತರೆ. ಸೊ ಇಂಥದೆಲ್ಲ ಸ್ನೇಹಿತರೆ, ಇಂಥ ಜ್ಞಾನ, ಈ ನೀರು ಬಗ್ಗೆ, ಈ ನೀರನ್ನು ಸಂರಕ್ಷಣೆ ಮಾಡೋದು, ಇಂಥದ ಬಗ್ಗೆ ಏನಾಗಿದೆ, ಒಂದು ಮಹಾನ್ ವ್ಯಕ್ತಿ, ಅವರು ನಿಮ್ಗೆಲ್ಲ ಗೊತ್ತಿರೋ ವ್ಯಕ್ತಿನೇ ಖಂಡಿತವಾಗಿ ಸ್ನೇಹಿತರೆ. ಅವರು ಏನಾಗಿದೆ, ಅವರಿಂದ ಇನ್ನೂ ಹೆಚ್ಚು ಪ್ರಚಾರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಅದು ಬರ್ತಾ ಬರ್ತಾ ಏನಾಗಿದೆ, ತುಂಬಾ ಹೆಚ್ಚಾಗ್ತಾ ಹೋಗಿದೆ. ಸ್ವಲ್ಪ ಅಂದ್ರೆ ಆ ಅರಿವು ಮತ್ತೆ ಆ ಜ್ಞಾನ ಅನ್ನೋದು ಎಲ್ಲರಿಗೂ ಈಗೀಗ ಇತ್ತೀಚಿನ ಕಾಲದಲ್ಲಿ ಹೆಚ್ಚು ನಾವು ತಿಳ್ಕೊಂಡಿದ್ವಿ. ಒಬ್ರು ಏನಂದ್ರೆ, ಅಂತ ವ್ಯಕ್ತಿಗಳು, ನಾವು ಹೇಳ್ಕೋಬೇಕಂತ ವ್ಯಕ್ತಿಗಳು ಅಣ್ಣಾ ಆಚಾರ್ಯ ಸ್ನೇಹಿತರೆ. ಈ ಅಣ್ಣಾ ಆಚಾರ್ಯ ಅಂತ ಈ ವ್ಯಕ್ತಿ ಏನ್ ಮಾಡಿದಂದ್ರೆ, ಅವರು ಸಾಧಾರಣವಾಗಿ ಅಂದ್ರೆ ಒಂದು ರಾಲೇಗಾಂವ್ ಅಂತ ವಿಲೇಜ್, ಅದು ಮಹಾರಾಷ್ಟ್ರದದು ರಾಲೇಗಾಂವ್ ಅಂತ ವಿಲೇಜ್. ಆ ಗ್ರಾಮದಲ್ಲಿ ಇದ್ರು ಅವರು ಸಾಧಾರಣವಾಗಿದ್ರು, ಏನು ಓದಿಲ್ಲ, ಹೇಳ್ಬೇಕಂದ್ರೆ ಏನು ಓದಿಲ್ಲ, ಹಾಗೆ ಇದ್ರು, ಕೆಲಸ ಮಾಡ್ಕೊಂಡಿದ್ರು. ಆದ್ರೆ ತುಂಬಾ ಸೋಮರಿಯಾಗಿದ್ದು, ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಇರುವಾಗ ಅವ್ರಿಗೆ ಒಂದು ಸರಿ ಅವ್ರಿಗೆ ಈ ಅವಕಾಶ ಸಿಗತ್ತೆ. ಏನ್ ಅವಕಾಶ ಅಂದ್ರೆ, ಈ ಆರ್ಮಿಗೆ ಹೋಗುವಂತ ಅವಕಾಶ. ಅಂದ್ರೆ ಒಂದು ಆರ್ಮಿಗೆ ಹೋಗ್ತಾನೆ, ಸೈನ್ಯದಲ್ಲಿ ಹೋಗಿ ಜಾಯ್ನ್ ಆಗ್ತಾನೆ, ಅಲ್ಲಿ ಕೆಲಸ ಮಾಡ್ತಾನೆ. ಅಲ್ಲಿ ಕೆಲಸ ಮಾಡುವಾಗ ಒಂದು ಯುದ್ಧ ಆಗತ್ತೆ. ಯುದ್ಧದಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ಇವರು ಸೇವ್ ಆಗ್ತಾರೆ. ಹೇಳ್ಬೇಕಂದ್ರೆ ಕೊನೆ ಮೂಮೆಂಟ್ ಅಲ್ಲಿ ಅವರು ಜೀವ ಉಳಿಸ್ಕೊಂಡು ಮತ್ತೆ ತಿರ್ಗಾ ಪ್ರಯಾಣ ಊರಿಗೆ ಬರ್ತಾ ಇರ್ತಾರೆ. ಊರಿಗೆ ಬರುವಾಗ ಅವ್ರಿಗೇನೋ ಒಂಥರ ಬೇಜಾರಾಗಿ, ಇನ್ನು ಜೀವನವೇ ನನ್ಗೆ ಯಾಕೆ ಇದು ಬೇಕಾಗಿಲ್ಲ ಅಂತ ಒಂದು ರೀತಿಯಲ್ಲಿ ಅವರು ಭಾವಿಸ್ತಾ ಇರ್ತಾರೆ. ಅವಾಗ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗ್ತಾರೆ. ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ಏನ್ ಮಾಡ್ತಾನೆ, ಒಂದು ರೈಲು ಕೆಳಗಡೆ ಬಿದ್ದು ಅವರು ಆಕ್ಸಿಡೆಂಟ್ ಮಾಡ್ಕೋಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ, ಸೂಸೈಡ್ ಮಾಡ್ಕೋಬೇಕಂತ. ಆ ಸಮಯದಲ್ಲಿ ಆ ಕಡೆ ಅಲ್ಲೇ ಒಂದು ಬುಕ್ ಸ್ಟಾಲ್ ಇರುತ್ತೆ, ಒಂದು ಬುಕ್ ಸ್ಟಾಲ್. ಆ ಬುಕ್ ಸ್ಟಾಲ್ ಒಂದು ಬುಕ್ ಕಾಣಿಸ್ತದೆ, ಸ್ವಾಮಿ ವಿವೇಕಾನಂದ ಬುಕ್. ಏನಂತ ಅವರು ಆ ಬುಕ್ಕಲ್ಲಿ ಹೇಳ್ತಾರೆ ಅಂದ್ರೆ, ಜೀವಿತಂ ನೀ ಕೋಸಂ ಕಾದು, ಜೀವಿತము ಇತರುల ಕೋಸಮು ಅಂತಂದ್ರೆ, ಈ ನಿಮ್ಮ ಜೀವನ ನಿಮ್ಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರ ಅಂತ ಒಂದು ವಾಕ್ಯ ಅವರು ಓದ್ತಾರೆ ಸ್ನೇಹಿತರೆ. ಹೋದ್ಮೇಲೆ ಅವಾಗಿಂದ ಅವ್ರ ಹೊರಗಡೆ ಸ್ವಲ್ಪ ಬಲವನ್ನ ಅಂದ್ರೆ ಒಂಥರ ಅಂತರ ಪರಿವರ್ತನೆ ಆಗಿ ಊರಿಗೆ ಬರ್ತಾರೆ. ಊರಿಗೆ ಬಂದ್ಮೇಲೆ ಅವ್ರೇನ್ ಮಾಡ್ತಾರೆ, ಊರಿಗೆ ಬಂದ್ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಏನು ಅವ್ರಿಗೂ ಗೊತ್ತಿಲ್ಲ. ಆದ್ರೆ ಏನ್ ಮಾಡಿದ್ರು, ವ್ಯವಸಾಯ ಮಾಡೋಣ ಅಂತ ಶುರು ಮಾಡ್ತಾರೆ. ಅವಾಗ ಪೂರ್ತಿ ಎಡಾರಿ, ಏನು ನೀರಿಲ್ಲ. ಎಲ್ಲಾ ಊರಲ್ಲಿ ಈಗಾಗ್ಲೇ ಎಲ್ಲಾ ರೈತರು ನೀರಿಲ್ಲ ಅಂತ ಹೇಳ್ಬಿಟ್ಟು ನಿಲ್ಸಿರ್ತಾರೆ. ಏನು ವ್ಯವಸಾಯನೇ ಮಾಡೋದು ಬಿಟ್ಬಿಟ್ಟಿರ್ತಾರೆ. ಸುಮ್ನೆ ಕಟ್ಟಗಲು ಎಲ್ಲೆಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಇವ್ರು ನೋಡ್ತಾರೆ, ಇಲ್ಲ ನಾನು ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಒಂದು ವ್ಯವಸಾಯ ಶುರು ಮಾಡ್ತಾನೆ. ಶುರು ಮಾಡಿದ್ರೆ ಸ್ವಲ್ಪ ನೀರು, ಆ ನೀರು ಅನ್ನೋದು, ಅಲ್ಲಿ ನೀರಿಲ್ಲ, ಭೂಗರ್ಭ ಜಲ ಇಲ್ಲ. ಈಗೇನು ಮಳೆ ನೀರು ಬರ್ತದೆ, ಸ್ವಲ್ಪ ಏನೋ ಬೆಲೆ ಹಾಕ್ತಾನೆ, ಆ ಬೆಲೆ ಕೆಟ್ಟೋಗ್ತದೆ. ನೀರು ಸರಿಯಾದ ಕಾಲದಲ್ಲಿ ಮಳೆ ಬರಲ್ವಲ್ಲ, ಆ ಮಳೆ ನೀರು ಎಷ್ಟಾಗತ್ತೆ ಅಷ್ಟೇ ಉಪಯೋಗಿಸ್ಕೊತಾರೆ. ಆಮೇಲೆ ಅದು ಪೂರ್ತಿ ಒಣಗೋಗ್ತದೆ ಅವ್ರು ಹಾಕಿರುವಂತ ಬೆಲೆ. ಅವರು ಎಲ್ಲ ಹೇಳ್ತಾರೆ, ನೋಡಿ ನೀವು ಹೇಳಿದ್ವಿ, ನೀವು ಕೇಳ್ತಾ ಇಲ್ಲ, ಈ ತರ ಆಗ್ತದೆ, ಅದಕ್ಕೆ ನಾವು ಯಾರು ಏನು ಬೆಲೆ ಆಗ್ತಾ ಇಲ್ಲ, ಬಿಟ್ಬಿಟ್ಟಿದ್ವಿ ಅಂತ ಹೇಳ್ತಾರೆ. ಇವರು ಮತ್ತೆ ಒಂದ್ ಸ್ವಲ್ಪ ಯೋಚನೆ ಮಾಡಿ, ಸರಿ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕ್ಕದು ಗುಂಡಿ ಹೊಡಿಯೋಣ, ಈ ಮಳೆ ನೀರನ್ನು ಸಂಗ್ರಹಿಸ್ಕೋಣ ಅಂತ ಒಂದು ಚಿಕ್ಕ ಯೋಚನೆ ಮಾಡ್ತಾರೆ, ಸಣ್ಣ ಯೋಚನೆ.
ಅವಾಗ ಆ ಮಳೆ ನೀರು ಬರ್ತದೆ, ಆ ನೀರು ಸ್ವಲ್ಪ ಸಂಗ್ರಹಿಸ್ಕೊಂತಾರೆ. ಆ ನೆಕ್ಸ್ಟ್ ಬೆಳೆ ಹಾಕುವಾಗ ಆ ನೀರನ್ನು ಸ್ವಲ್ಪ ಬಳಸ್ಕೊಂತಾನೆ. ಅವಾಗ ಸ್ವಲ್ಪ ಅವ್ರಿಗೆ ಬೆಳವಣಿಗೆ ಆಗ್ತದೆ, ಅಂದ್ರೆ ಚೆನ್ನಾಗಿ ಬರ್ತದೆ. ಇನ್ನು ಹೋಗ್ತಾ ಹೋಗ್ತಾ ಇದು ಇದು ಅವ್ರಿಗೆ ಅಲ್ಲಿ ಸ್ವಲ್ಪ ಐಡಿಯಾ ಬಂತು. ಈ ಈ ಗುಂಡಿಗಳು ಹೊಡೆಯೋದು ತುಂಬಾ ಹಳೆ ಜ್ಞಾನ, ನಮ್ಮ ನಮ್ಮ ಪೂರ್ವಿಕರು ಮಾಡ್ತಾ ಇರೋಂಥ ಜ್ಞಾನ ಇದೆಲ್ಲ. ಆದ್ರೆ ನಾವೆಲ್ಲ ಮರ್ತು ಬಿಟ್ಟು ಈಗ ಏನ್ ಮಾಡಿದ್ವಿ, ಪೂರ್ತಿ ರಾಸಾಯನಿಕ ವ್ಯವಸಾಯಕ್ಕೆ ಹೋಗಿದ್ವಲ್ಲ, ಕೆಮಿಕಲ್ ಫಾರ್ಮಿಂಗ್ ಹೋಗಿದ್ವಲ್ಲ, ಅದೇ ತೊಂದರೆ ಆಗಿದೆ ಸ್ನೇಹಿತರೆ. ಈ ತಜ್ಞರು ಹೇಳಿದಲ್ಲ, ತಜ್ಞರು ಏನ್ ಹೇಳ್ತಾರೆ, ಈ ಮಾಡರ್ನ್ ವ್ಯವಸಾಯ ಹೆಂಗಿರ್ತದೆ ಗೊತ್ತಾ, ಒಂದು ಡ್ಯಾಮ್ ಇಂದ ನೀರು ಕೊಡ್ತಾರೆ, ಒಂದು ಡ್ಯಾಮ್ ಇಂದ ಅಲ್ಲಿ ಸಂಗ್ರಹಣ ಮಾಡಿ ಒಂದು ಪೈಪ್ ಲೈನ್ ಅಲ್ಲಿ, ಇಲ್ಲಾಂದ್ರೆ ಒಂದು ಕಾಲುವೆಯಲ್ಲಿ ನೀರು ಕೊಡ್ತಾರೆ, ಅದು ಯೂಸ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಇನ್ನೊಂದು ಯಾವುದು, ಒಂದು ಮೋಟರ್ ಹಾಕೊಳ್ಳಿ, ಆ ನೀರು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಏನ್ ಮಾಡ್ತಾರೆ, ಒಳ್ಳೆ ರಾಸಾಯನಿಕ ಗೊಬ್ಬರ ಕೊಡ್ತಾರೆ, ಅದು ಬಳಸ್ಕೊಳ್ಳಿ. ಮರಗಳು ಯಾವ್ದು ಬೇಕಾಗಿಲ್ಲ ನಿಮ್ಗೆ, ಎರೆಗಳು ಬೇಕಾಗಿಲ್ಲ, ಮರಗಳು ಬೇಕಾಗಿಲ್ಲ. ಒಂದು ರಾಸಾಯನಿಕ ಗೊಬ್ಬರ ಕೊಡ್ತಾರೆ, ಅದು ಯೂಸ್ ಮಾಡ್ಕೊಳ್ಳಿ. ರಾಸಾಯನಿಕ ಕೀಟನಾಶಕ ಕೊಡ್ತಾರೆ, ಅದು ಯೂಸ್ ಮಾಡ್ಕೊಳ್ಳಿ. ಈ ತರ ಟ್ರೈನಿಂಗ್ ಮಾಡಿದೆ ಸ್ನೇಹಿತರೆ ರೈತರನ್ನೆಲ್ಲ. ಏನಂದ್ರೆ ರೈತರು ಹೆಚ್ಚಾಗಿ ನೈಸರ್ಗಿಕ ನಿಸರ್ಗ ಸಂಬಂಧಿತ ವಿಷಯಗಳ ಮೇಲೆ ಆಧಾರ ಆಗ್ತಾ ಇದ್ರೆ ತುಂಬಾ ಒಳ್ಳೇದಾಗ್ತಾ ಇತ್ತು. ಅಂದ್ರೆ ನಾವೇನ್ ಮಾಡಿದ್ವಿ ಈಗ, ಪ್ರತಿಯೊಂದು ಒಂದು ಕಂಪನಿ ಮೇಲೆ, ಅಂದ್ರೆ ಯಾರೋ ಕಂಪನಿಗಳು ತಯಾರು ಮಾಡುವಂತ ಆ ವಸ್ತುಗಳ ಮೇಲೆ ಆಧಾರ ಅಂತ ಪರಿಸ್ಥಿತಿ ತಗೊಂಡ್ ಬಂದೆ ಸ್ನೇಹಿತರೆ. ಹೇಳ್ಬೇಕಂದ್ರೆ ಇದೆಲ್ಲ ಆಗಿರೋದು ಗವರ್ನಮೆಂಟ್ ಪ್ರೋತ್ಸಾಹದಿಂದ. ಈ ತಜ್ಞರು ಇದೆಲ್ಲ ಮಾಡಿದಂತ ಕೆಲಸಕ್ಕೆ ಏನಾಗಿದೆ, ಈಗ ರೈತರು ಪ್ರತಿಯೊಂದಕ್ಕೂ ಅವ್ರು ಏನೇ ಬೇಕಂದ್ರೆ ಅಲ್ಲಿ ಸಿಟಿಯಿಂದ ಬಂದಿರುವಂತ ಆ ವಿಷಯ, ಆ ಬಂದಿರುವಂತ ವಸ್ತುಗಳ ಮೇಲೆ, ಒಂದು ಮೋಟರ್ ಮೇಲೆ, ಇಲ್ಲಾಂದ್ರೆ ಇನ್ನು ಈ ತರ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕ, ಇದೆಲ್ಲ ಅದ್ರ ಮೇಲೆ ಆಧಾರ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ಪುಟ್ ಕ್ಯಾಪಿಟಲ್ ಜಾಸ್ತಿ ಆಗಿದೆ. ಅಂದ್ರೆ ಅವ್ರ ಕಾಸ್ಟ್, ಅವರು ಅವ್ರು ಏನು ಅದ್ರ ಮೇಲೆ ಬಂಡವಾಳ ಆಗ್ತಾ ಇದ್ರು, ಆ ಬಂಡವಾಳ ಹೆಚ್ಚಾಗಿದೆ. ಆ ಬಂಡವಾಳ ಹೆಚ್ಚಾಗಿದ್ದಕ್ಕೋಸ್ಕರ ಅದು ಮತ್ತೆ ತೆಗಿಬೇಕಂದ್ರೆ ಅದೇ ಬೆಲೆನ ತೆಗಿಬೇಕಲ್ಲ. ಮತ್ತೆ ಆ ಮಧ್ಯದಲ್ಲಿ ಏನಾದ್ರು ಮಳೆ ಹೆಚ್ಚು ಬರೋದು, ಬಿಸಿಲು ಹೆಚ್ಚಾಗೋದು, ಈ ತರ ಮಾಡಿದ್ರೆ ವಾತಾವರಣ ಸರಿಯಾಗಿ ಸಹಕರಿಸಿದ್ರೆ ಏನಾಗುತ್ತೆ, ಆ ಬೆಲೆ ಪೂರ್ತಿ ಹೊರಟೋಗ್ತದೆ. ಇವ್ರು ಹಾಕಿರುವಂತ ಬಂಡವಾಳ ಬರಲ್ಲ. ಅವಾಗ ಇಂತಹ ಸೂಸೈಡ್ಗಳು, ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ. ಇದು ಸ್ನೇಹಿತರೆ, ಇದೆಲ್ಲ ನಿಲ್ಸ್ಬೇಕಂದ್ರೆ ಏನ್ ಗೊತ್ತಾ, ನೀವು ಪೂರ್ತಿ ನಿಸರ್ಗ ಮೇಲೆ ಆಧಾರ ಆಗಿ ಯಾರಿಂದ ಏನೇನು ತಗೊಳಕ್ ಹೋಗ್ಬಿಡಿ. ಒಂದೇ ಒಂದು ಬೇಕಾಗಿರೋದು ನಿಮ್ಗೆ, ಒಂದು ಒಲೆ ಇದೆಯಾ ಅಂದ್ರೆ ಒಂದು ಎಷ್ಟಿದೆ, 5 ಎಕರೆ ಇದೆಯಾ, 10 ಎಕರೆ ಇದೆಯಾ, 30 ಎಕರೆ, ಪರವಾಗಿಲ್ಲ. ಅದು ತಕ್ಕ ಏನ್ ಮಾಡ್ಬೇಕು, ಒಂದು ಚಿಕ್ಕದು ಒಂದು ಗೋಶಾಲ ತರ ಮಾಡ್ಕೊಂಡು, ಒಂದು ಕಡೆ ಗೋಶಾಲ ತರ ಮಾಡ್ಕೊಂಡು ನಿಮ್ಮ ನಾಟಿ ಹಸು ತಗೊಂಡಿಟ್ಕೊಳ್ಳಿ. ಒಂದು ನಾಟಿ ಹಸುವಿಂದ ಬಂದಿರುವಂತ ರಾಸಾಯನಿಕ ನ್ಯಾಚುರಲ್ ಗೊಬ್ಬರ ಅಂದ್ರೆ ಸೆಗಣೆ, ಮತ್ತೆ ಈ ಅದು ಮೂತ್ರ ಅಲ್ವಾ, ಆ ಮೂತ್ರ ಮತ್ತೆ ಅದರಿಂದ ಬರುವಂತ ಮೊಸರು, ಈ ಬೆಣ್ಣೆ, ಇದೆಲ್ಲ ಇದೆಲ್ಲ ಸಿಗುತ್ತೆ ನಿಮ್ಗೆ. ಆ ಜೊತೆಗೆ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಈ ಹಸುವಿದ್ರೆ, ಸೊ ಆ ಹಸುವಿದ್ರೆ ಇದೆಲ್ಲ ಸಿಗತ್ತೆ. ಇವೆಲ್ಲ ನಿಮ್ಗೆ ಏನಾಗುತ್ತೆ, ನ್ಯಾಚುರಲ್ ಗೊಬ್ಬರ ತರ, ಒಂಥರ ಸಹಜ ಆ ಸಹಜ ಗೊಬ್ಬರ, ಸಹಜ ಮೆನ್ಯೂರ್. ಓಕೆ, ನ್ಯಾಚುರಲ್ ಮೆನ್ಯೂರ್, ಸಹಜ ಗೊಬ್ಬರ ಅನ್ನೋದು ಪೂರ್ತಿ ಬಳಸ್ಕೋಬಹುದು ಯಾವ್ದಕ್ಕೆ, ನಿಮ್ಮ ವ್ಯವಸಾಯ ಕ್ಷೇತ್ರಕ್ಕೆ. ಅವಾಗ ಎರೆಗಳು ಮತ್ತೆ ಚಿಕ್ಕ ಚಿಕ್ಕ ಕೀಟಗಳು, ಒಳ್ಳೆ ಕೀಟಗಳು ಎಲ್ಲ ಸಿಗುತ್ತೆ ನಿಮ್ಗೆ. ಅವಾಗ ಈ ಭೂಮಿ ಸಾರವಂತರ ಹೆಚ್ಚಾಗ್ತದೆ ಸ್ನೇಹಿತರೆ. ಇಷ್ಟೇ ಬೇಕಾಗಿರೋದು, ಇಷ್ಟು ಮಾಡ್ಕೊಳ್ಳಿ. ಆಮೇಲೆ ನೀರು ಸಂರಕ್ಷಣೆ ಮಾಡ್ಕೊಂಡು ಏನ್ ಮಾಡ್ಬೇಕಂದ್ರೆ ಸ್ನೇಹಿತರೆ, ಹೊಲದಲ್ಲಿ ನೀರು ಸಂರಕ್ಷಣೆ ಮಾಡ್ಕೋಬೇಕಂದ್ರೆ 1 ಎಕರೆ ಇಟ್ಕೊಳ್ಳಿ. 1 ಎಕರೆದಲ್ಲಿ 10% ಕೆರೆ ಮಾಡ್ಕೊಳ್ಳಿ ದಯವಿಟ್ಟು. ಒಂದು 100% ಅಲ್ಲಿ ಅಂದ್ರೆ 1 ಎಕರೆದಲ್ಲಿ ಒಂದು 10 ಗುಂಟೆ ತಗೊಳ್ಳಿ. 40 ಗುಂಟೆ ಇದೆ ಅಂತ ಇಟ್ಕೊಳ್ಳಿ. 40 ಗುಂಟೆಯಲ್ಲಿ ಒಂದು 4 ಗುಂಟೆ 5 ಗುಂಟೆ ಏನ್ ಮಾಡ್ಬೇಕು ನಾವು, ಪ್ರತ್ಯೇಕವಾಗಿ ಒಂದು ಕೆರೆ ಮಾಡ್ಕೊಳ್ಳಿ. ಅಲ್ಲೇ ಒಂದು ಕೆರೆ ಮಾಡ್ಕೊಳ್ಳಿ. ಅವಾಗ ಏನ್ ಗೊತ್ತಾ, ಮಳೆ ನೀರು ಬಂದಿರೋದು ನೇರವಾಗಿ, ಇನ್ನೊಂದು ಎಲ್ಲೇ ಮಳೆ ಬಿದ್ದಿದ್ರು ಆ ಭೂಮಿ ಮೇಲೆ, ಅದರಿಂದ ಒಂದು ಚಿಕ್ಕದೊಂಥರ ಸ್ಲೋಪ್ ಆಗಿ ಒಂದು ಚಿಕ್ಕದ ಕಾಲುವೆ ಮಾಡ್ಕೊಳ್ಳಿ. ಆ ಕಾಲುವೆಯಿಂದ ನೀರೆಲ್ಲ ಬಂದು ಇದರಲ್ಲಿ ಈ ಗುಂಡಿ ಹೊರಗಡೆ, ಈ ಮಾಡ್ಕೊಂಡಿರುವಂತ ಗುಂಡಿ ಇದೆಲ್ಲ 4-5 ಗುಂಟೆದಲ್ಲಿ ಮಾಡುವಂತ ಕೆರೆ, ಆ ಕೆರೆ ಹೊರಗಡೆ ಸಂಗ್ರಹಿಸ್ಕೊಳ್ಳಿ. ಅವಾಗ ಏನಾಗುತ್ತೆ, ಆ ನೀರು, ಇನ್ನೊಂದು ಯಾವುದೇ ನೀರು ಬಂದಿರೋ ನೀರು ಏನಾಗುತ್ತೆ, ಭೂಮಿ ಒಳಗಡೆ ಇಂಗ್ತಾ ಇರ್ತದೆ. ಅದ ಅದೇ ತರ ಏನಾಗುತ್ತೆ, ನೀರು ಅಲ್ಲಿ ಸಂಗ್ರಹಣೆ ಇರ್ತದೆ. ನಿಮ್ಗೆ ಅದೇ ನೀರು ಪೂರ್ತಿ ಇಡೀ ಒಂದು ವರ್ಷಕ್ಕೆ ನೀವು ಉಪಯೋಗಿಸ್ಕೋಬಹುದು ಸ್ನೇಹಿತರೆ. ಒಂದು ವರ್ಷಕ್ಕೆ ಉಪಯೋಗಿಸ್ಕೋಬಹುದು, ಯಾವುದೇ ತೊಂದರೆ ಆಗಲ್ಲ. ಗವರ್ನಮೆಂಟ್ ಮೇಲೆ ಡಿಪೆಂಡ್ ಆಗಿ ಎಲ್ಲಿಂದನೋ ಡ್ಯಾಮ್ ಇಂದ ನೀರು ಬರಬೇಕು, ಕಾಲುವೆಯಿಂದ ನೀರು ಬರಬೇಕು, ಅವ್ರು ಗೊಬ್ಬರ ಕೊಡ್ಬೇಕು, ಕೀಟನಾಶ ಏನು ಬೇಕಾಗಿಲ್ಲ. ಈ ತರ ಸ್ನೇಹಿತರೆ ಪ್ರಕೃತಿ ವ್ಯವಸಾಯ ಅನ್ನೋದು ನೀವು ಅಳವಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ನೋಡಿ, ಈ ತರ ಅಣ್ಣಾಚಾರ್ಯ ಏನ್ ಮಾಡಿದ್ರು, ಅವ್ರ ಊರಿಗೆ ಬಂದ್ರು, ಈ ತರ ಸೂಸೈಡ್ ಮಾಡ್ಕೊಂಡು ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಈ ವ್ಯವಸಾಯ ಮಾಡ್ತಾ ನೀರನ್ನು ಹೆಚ್ಚಾಗಿ ಅರ್ಥ ಮಾಡ್ಕೊಂಡು ಸ್ನೇಹಿತರೆ, ನೀರ್ ಬಗ್ಗೆ ಹೆಚ್ಚು ಅರ್ಥ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ರು, ಇದು ಹೆಚ್ಚು ಪ್ರಚಾರ ಮಾಡ್ತಾ ಹೋಗಿದ್ರು. ಸೊ ನಿಜವಾಗಿ ಈ ಪ್ರಚಾರ ಹೆಚ್ಚು ಮಾಡಿದ ಮೇಲೆ ಈಗ ಅವರು, ನಿಮ್ಗೆ ಗೊತ್ತು, ಅದಾದ್ಮೇಲೆ ಆಗಿರುವಂತ ವಿಷಯ ಎಲ್ಲ ಗೊತ್ತು ನಿಮ್ಗೆ. ಅವರು ಆಂಟಿ ಕರಪ್ಷನ್ ಅಲ್ಲಿ ಪಾಲ್ಗೊಂಡಿದ್ರು, ಭಾಗವಹಿಸಿದ್ರು. ಆಮೇಲೆ ತುಂಬಾ ಈ ದೇಶಕ್ಕೆ ಒಂಥರ ಪ್ರಸಿದ್ಧ ವ್ಯಕ್ತಿ ಆಗಿದ್ರು. ಸೊ ಈ ತರ ಅವ್ರ ಊರಿಗೆ ಹೋದ್ರೆ ಈಗ್ಲೂ ಅಷ್ಟೇ, ರಾಲೇಗಾಂವ್ ಅಂತ ವಿಲೇಜ್, ಅಲ್ಲಿಗೆ ಹೋದ್ರೆ ಪ್ರತಿಯೊಬ್ಬರು ಈ ನೀರು ಸಂರಕ್ಷಣೆ ತುಂಬಾ ಚೆನ್ನಾಗಿ ಮಾಡ್ತಾರೆ.
ತುಂಬಾ ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ಪದ್ಧತಿಗಳು ಇಟ್ಕೊಂಡಿದ್ದಾರೆ. ಅಲ್ಲಿ ಯಾವುದು ಟೊಬ್ಯಾಕೋ ಇಂಥ ಈ ಧೂಮಪಾನ ಈ ಯಾವುದೇ ಮಾರಕ ದ್ರವ್ಯಗಳು ಯಾವ್ದು ಸೇಲ್ ಮಾಡಲ್ಲ ಆ ಊರಲ್ಲಿ, ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಒಂಥರ ನೀಟಾಗಿ ಆ ಊರನ್ನ ಸಂರಕ್ಷಣೆ ಮಾಡಿಕೊಂಡು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಯಾವುದೇ ಗುಟ್ಕಾ ಇದು ಅದು ಯಾವುದು ಉಪಯೋಗಿಸಲ್ಲ ಆ ಊರಲ್ಲಿ, ಅದೆಲ್ಲ ಬ್ಯಾನ್ ಆಗಿರುತ್ತೆ ಸ್ನೇಹಿತರೆ. ಸೊ ಈ ತರ ಸ್ನೇಹಿತರೆ, ಹೊಲದಲ್ಲಿ ನೀವು ಒಂದು ಸಪರೇಟ್ ಕೆರೆ ಮಾಡ್ಕೊಂಡಿದ್ರೆ, ಒಂದು ಕೆರೆ ತರ ನೀವು ಮಾಡ್ಕೊಂಡಿದ್ರೆ, ಗುಂಡಿ ಮಾಡ್ಕೊಂಡಿದ್ರೆ ಅದು ಸಾಕು ನಿಮ್ಗೆ ಪೂರ್ತಿ ನೀರನ್ನು ಸಂಗ್ರಹಣೆ ಮಾಡ್ಕೊಡಕ್ಕೆ ಅವಕಾಶ ಕೊಡುತ್ತೆ. ಆದ್ರೆ ನೋಡಿ, ಯಾವುದೇ ಒಂದು ಗುಂಡಿ ನೀವು ಆ ಗುಂಡಿಯನ್ನು ತೆಗೆದಿದ್ರೆ ಸ್ನೇಹಿತರೆ, ಅದು 8 ಫೀಟ್ ಆಗತ್ತೆ. 8 ಫೀಟು ಡೆಪ್ತ್ ಇರ್ಬೇಕಾಗತ್ತೆ. ಈ ಅದೇ ಅಂದ್ರೆ ಒಳಗಡೆ ಡೆಪ್ತ್ ಎಷ್ಟಿರ್ಬೇಕು, ಈ ಆ ಡೆಪ್ತ್ ಅನ್ನೋದು 8 ಫೀಟ್ ಇರ್ಬೇಕಾಗತ್ತೆ ಸ್ನೇಹಿತರೆ. ನೀವು ಮೇಲೆ ಬೇಕಂದ್ರೆ 15 ಫೀಟ್ಗೆ 15 ಫೀಟ್ ಮಾಡ್ಕೊಳ್ಳಿ. ಎಷ್ಟು ನಿಮ್ಗೆ ನೀವು ಒಲೆ ಜಾಸ್ತಿ ದೊಡ್ಡದಾದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕಾಗತ್ತೆ. ಚಿಕ್ಕದಾದ್ರೆ ಖಂಡಿತವಾಗಿ ಡೆಪ್ತ್ ಎಷ್ಟಿರ್ಬೇಕು ನಿಮ್ಗೆ, ಸೊ 8 ಫೀಟ್ ಇರ್ಬೇಕಾಗತ್ತೆ. ಅಂದ್ರೆ 8 ಫೀಟ್ ಇರ್ಬೇಕು. ಅವಾಗ ನೀರು ನೇರವಾಗಿ ಭೂಮಿ ಒಳಗಡೆ ಇಂಗ್ತಾ ಇರ್ತದೆ. ಇದು ಪ್ರಧಾನವಾಗಿರುತ್ತೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಮ್ಮ ಅಂದ್ರೆ ಸಿಟಿಯಲ್ಲಿ ಏನ್ ಮಾಡ್ಬೇಕು ನಾವು ನೋಡಿ, ಸಿಟಿಯಲ್ಲಿನೂ ಅಷ್ಟೇ ಸ್ನೇಹಿತರೆ. ಪ್ರತಿಯೊಂದು ಹೌಸ್, ಇಂಡಿಪೆಂಡೆಂಟ್ ಹೌಸ್ ಆದ್ರು ಇಲ್ಲ ಅಪಾರ್ಟ್ಮೆಂಟ್ಗಳಾದ್ರು ಏನ್ ಮಾಡ್ಬೇಕು ನಾವು, ಖಂಡಿತವಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಲೇಬೇಕಾಗತ್ತೆ. ಅದು ಹೇಗ್ ಮಾಡ್ಕೊಳೋದು ಅದು ಇಂಪಾರ್ಟೆಂಟ್ ಅಲ್ವಾ. ಸೊ ಖಂಡಿತವಾಗಿ ಏನ್ ಮಾಡ್ಬೇಕು, ಒಂದು ಯಾವುದೇ ಮನೆ ಮುಂದೆ ಇಲ್ಲ ಕಾರ್ ಪಾರ್ಕಿಂಗ್ ಕೆಳಗಡೆ ನಿಮಗೆ ಪ್ಲೇಸೇ ಇಲ್ಲ, ಜಾಗ ಎಲ್ಲಿಲ್ಲ ಅಂತ ಇಟ್ಕೊಳ್ಳಿ, ಕಾರ್ ಪಾರ್ಕಿಂಗ್ ಕೆಳಗಡೆ ಮಾಡ್ಕೊಳ್ಳಿ. ಇನ್ನು ಅದು ಇಲ್ಲ ಅಂತ ಇಟ್ಕೊಳ್ಳಿ, ಖಂಡಿತವಾಗಿ ಒಂದು ಗೇಟ್, ನಿಮ್ಮ ಮನೆಗೆ ಗೇಟ್ ಇರ್ತದಲ್ಲ, ಗೇಟ್ ಮುಂದೆನೆ ಅಲ್ಲೇ ಮಾಡ್ಕೊಳ್ಳಿ. ಇದು ಎಷ್ಟೋ ಬೇಕಾಗಿಲ್ಲ ಸ್ನೇಹಿತರೆ. ಇದಕ್ಕೆ ಬೇಕಾಗಿರೋದು ಇಷ್ಟೇ ನೋಡಿ. ಒಂದು ಸೈಜ್ ಎಷ್ಟು ಬೇಕಾದ್ರೆ 4 ಫೀಟ್ ಬೈ 6 ಫೀಟ್ ಒಂದು ಗುಂಡಿ ಹೊಡಿಬೇಕು. ಆ ಗುಂಡಿ ಹೊಡಿಬೇಕು. ಅದು ಡೆಪ್ತ್ ಒಂದು ಆಳ ಆಳ ಒಳಗಡೆ ಇರೋದು 8 ಫೀಟ್ ಇರಬೇಕಾಗತ್ತೆ ಪ್ರಧಾನವಾಗಿ. ಓಕೆ, ಇಷ್ಟೇ ಬೇಕಾಗಿರೋದು. ಅಷ್ಟು ಮಾಡಿಕೊಂಡು ಇದನ್ನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ನಾವು ಹೇಳ್ತೀವಲ್ಲ, ಇದರಲ್ಲಿ ಏನ್ ಮಾಡ್ಬೇಕು, ಮೊದಲನೇದಾಗಿ ಅಂದ್ರೆ 8 ಫೀಟ್ ಹೊರಗಡೆ ಹೋಗುತ್ತೆ. ಇದು 4 ಬೈ 6, ಅದು ಇಲ್ಲ ಅಂತ ಇಟ್ಕೊಳ್ಳಿ, ಅಷ್ಟು ಜಾಗದಲ್ಲಿ ಅಂತ ಇಟ್ಕೊಳ್ಳಿ, 3 ಫೀಟ್ ಬೈ 4 ಫೀಟ್ ಮಾಡ್ಕೊಳ್ಳಿ ಸಾಕು. ಇದೇನ್ ಮಾಡ್ಬೇಕಂದ್ರೆ ಹೇಗೆ ತಯಾರು ಮಾಡ್ಕೋಬೇಕು ಗೊತ್ತಾ, ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್, ರೈನ್ ವಾಟರ್ ಸಂರಕ್ಷಣೆ ಮಾಡ್ಕೋಬೇಕಂದ್ರೆ ಏನಿಲ್ಲ, ಬಂದಿರೋ ಮಳೆ ನೀರು ವೇಸ್ಟ್ ಆಗಿ ಆಚೆ ಕಡೆ ಹೋಗಬಾರ್ದು, ಎಲ್ಲಿ ವ್ಯರ್ಥ ಮಾಡಕ್ ಬಿಡಬಾರ್ದು, ನೇರವಾಗಿ ಆ ಗುಂಡಿಗೆ ನಾವು ಡೈವರ್ಟ್ ಮಾಡ್ಬೇಕಾಗತ್ತೆ. ಸೊ ಅದು ಹೇಗೆ ಮಾಡ್ಕೊಂಡದು ನೋಡಿ, ಈ ಗುಂಡಿ ಮಾಡೋ ವಿಧಾನ ನಾವು ಸ್ವಲ್ಪ ಹೇಳ್ತೀನಿ ಸ್ವಲ್ಪ. ಅದೇನ್ ಮಾಡ್ಬೇಕು, 8 ಫೀಟ್ ಒಳಗಡೆ ನಾವು ತೋಡ್ತೀವಲ್ಲ, ಒಳಗಡೆ ಏನ್ ಮಾಡ್ಬೇಕು, ಮೊದಲನೇದಾಗಿ ದಪ್ಪ ಜಲ್ಲಿ ಹಾಕ್ಬೇಕು, 40 mm 40 mm ಜಲ್ಲಿ, ಅದಾದ್ಮೇಲೆ 20 mm ಜಲ್ಲಿ, ಅದಾದ್ಮೇಲೆ 10 mm ಜಲ್ಲಿ, ಈ ತರ ಮಾಡಿ. ಸೊ ಆಮೇಲೆ ಇನ್ನು ಮೇಲೆ ಬರ್ತಾ ಬರ್ತಾ ಏನ್ ಮಾಡ್ಬೇಕಂದ್ರೆ ಸ್ಯಾಂಡ್, ಅಂದ್ರೆ ಈ ಇಸ್ಕ ಅಂತ ಹೇಳ್ತೀವಲ್ಲ ಸ್ಯಾಂಡ್, ಸೊ ಅದೊಂದು 1 ಇಂಚ್ ಹಾಕ್ಬೇಕು ಸ್ನೇಹಿತರೆ. 1 ಇಂಚು ಸ್ಯಾಂಡ್ ಹಾಕ್ಬೇಕು. ಮೇಲೆ 20 mm ಮಾತ್ರ 2 ಇಂಚು, 20 mm ಮೇಲೆ ಬರುವಾಗ 20 mm, ಅದ್ರ ಮೇಲೆ ಮತ್ತೆ ಸ್ಯಾಂಡ್ 1 ಇಂಚು ದಪ್ಪದಾಗಿದ್ರೆ ಅಷ್ಟು ಆಗಿ ನೀವು ಆ ಗುಂಡಿನ ಮುಚ್ಚಿಬಿಡಿ. ಮೇಲೆ ಬೇಕಂದ್ರೆ ಒಂದು ಕಾಂಕ್ರೀಟ್ ಇಂದ ಮುಚ್ಚಿಬಿಡಿ. ಅಲ್ಲಿ ಒಂದು ಹೋಲ್ ಮಾಡಿ ಮೇಲೆ ಪೂರ್ತಿ ಆ ಗುಂಡಿಗೆ ಕಾಂಕ್ರೀಟ್ ತರ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಅದ್ರ ಮೇಲೆ ಕಾರ್ ನಿಂತ್ಕೋಬಹುದು, ಏನೇ ಮಾಡ್ಕೋಬಹುದು, ಏನ್ ನಿಮ್ಗೆ ಅಡ್ಡ ಬರಲ್ಲ. ಆದ್ರೆ ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಒಂದು ಹೋಲ್, ಒಂದು ರಂಧ್ರ ಮಾಡ್ಬೇಕು. ಆ ರಂಧ್ರಕ್ಕೆ ಏನ್ ಮಾಡ್ಬೇಕಂದ್ರೆ ಮೇಲೆಯಿಂದ ನಮ್ಮ ಮನೆ ಮೇಲೆಯಿಂದ ನೀರು ಬರ್ತದಲ್ಲ, ಮಳೆ ನೀರು ನೇರವಾಗಿ ಕೆಳಗೆ ಬರ್ತದಲ್ಲ, ಅದನ್ನೆಲ್ಲ ಸಂಗ್ರಹಿಸಿ ಒಂದು ಪೈಪ್ ಇಂದ ತಗೊಂಡ್ ಬಂದು ಈ ಗುಂಡಿಗೆ ಬಿಡಬೇಕಾಗತ್ತೆ. ಆ ಗುಂಡಿಯಲ್ಲಿ ಒಂದು ರಂಧ್ರ ಮಾಡಿದಿಲ್ಲ, ಅದು ಕನೆಕ್ಟ್ ಮಾಡಿ ಅಲ್ಲಿ ಸಂಪರ್ಕ ಕೊಟ್ರೆ ಏನಾಗುತ್ತೆ ಗೊತ್ತಾ, ನೇರವಾಗಿ ಬಂದಿರೋ ಮಳೆ ನೀರು ಎಲ್ಲ ಒಳಗಡೆ ಹೋಗುತ್ತೆ. ಆ ಗುಂಡಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಲ್ಲಿ ಓವರ್ಫ್ಲೋ ಆಗಲ್ಲ ಸ್ನೇಹಿತರೆ, ಆಚೆ ಕಡೆ ಬರಲ್ಲ. ನೀವು ಅನ್ಕೋಬಹುದು ಈ ಗುಂಡಿ ಏನೋ ನೀರು ನಿಂತು ಹೆಚ್ಚಾಗ್ತದ, ಮಳೆಗಾಲದಲ್ಲಿ ಏನಾಗ್ತದೆ, ಏನು ಆಗಲ್ಲ. ನೀರು ಒಳಗಡೆ ಹೋಗ್ತಾ ಇದೀವಿ ಅಂದ್ರೆ ಅರ್ಥ ಏನ್ ಗೊತ್ತಾ, ಅದು ನಾನು ಹೇಳಿದ್ನಲ್ಲ ಈಗಾಗಲೇ, ನೀವು ಮಾಡೋದು ಇಲ್ಲಿ ಸಂಗ್ರಹಣ ಅಷ್ಟೇ. ಓಕೆ, 8 ಫೀಟ್ ಹೊರಗಡೆ ಇರ್ತದೆ, ನೀವು ಇಲ್ಲಿ ಮಾಡ್ತಾ ಇದ್ರಿ, ಆದ್ರೆ ಸುತ್ತಮುತ್ತ 2.5 ಕಿಲೋಮೀಟರ್ ವ್ಯಾಪ್ತಿಸ್ತದೆ ನೋಡಿ ಆ ನೀರು, ಅಷ್ಟು ಪ್ರಧಾನವಾಗದು. ಅದಕ್ಕೆ ನೀವು ಮಾಡ್ತಾ ಇರೋಂಥ ರೈನ್ ವಾಟರ್ ಹಾರ್ವೆಸ್ಟ್ ನಿಮ್ಗೆ ಒಬ್ಬರಿಗೆ ಅಲ್ಲ, ಎಲ್ಲರಿಗೂ ಸಹಾಯ ಆಗುತ್ತೆ, ಸುತ್ತಮುತ್ತಿರೋರಿಗೆ ಎಲ್ಲರಿಗೂ ಸಹಾಯ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡು ಸ್ನೇಹಿತರೆ, ಅದು 60% ನಿಮ್ಗೂ ಉಪಯೋಗ ಆಗಿದ್ರೆ 40% ಬೇರೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೊಂಥರ ವಾಟರ್ ಬ್ಯಾಂಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ವಾಟರ್ ಬ್ಯಾಂಕ್ ಎಷ್ಟು ಗೊತ್ತಾ, ಇಷ್ಟು ಮಾಡ್ಕೊಂಡ್ರೆ ನೀವು ಇಡೀ ಒಂದು ವರ್ಷಕ್ಕೆ ಬೇಕಾಗಿರೋಂಥ ನೀರು ನೀವೇ ಸಂಗ್ರಹ ಮಾಡ್ಕೋಬಹುದು. ಇನ್ನು ಏನ್ ಮಾಡಕ, ಅದು ಮೇಲೆ ಸೀಲ್ ಮಾಡಿರ್ತೀವಲ್ಲ, ಮೇಲೆ ನೀಟಾಗಿ ಸೀಲ್ ಮಾಡಿರ್ತೀವಲ್ಲ, ಅದು ಖಂಡಿತವಾಗಿ ಅದ್ಭುತವಾಗಿರುತ್ತೆ. ಆ ನೀರನ್ನು ಮತ್ತೆ ನಾವು ಆ ನೀರು ಒಳಗಡೆ ಹೋಗ್ತಾ ಇರ್ತದೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗ್ತಾನೆ ಇರ್ತದೆ ಅಲ್ವಾ. ಸೊ ಆತರ ಮಾಡ್ಕೊಳ್ಳಿ. ಇನ್ನು ಅದು ಸಂಗ್ರಹಣ ಮಾಡ್ಕೋಬೇಕಂದ್ರೆ ನಾವೇನ್ ಮಾಡ್ಕೋಬೇಕಂದ್ರೆ ಇನ್ನೊಂದು ಟ್ಯಾಂಕ್ ಇಟ್ಕೊಳ್ಳಿ. ಆ ಟ್ಯಾಂಕ್ ಅಲ್ಲಿ ಈ ನೀರನ್ನು ನೇರವಾಗಿ ಬಂದಿರೋ ಮಳೆ ನೀರನ್ನೇ ಅಲ್ಲೇ ಸಂಗ್ರಹಣ ಮಾಡಿಕೊಂಡು ಅದನ್ನೇ ನಾವು ಉಪಯೋಗಿಸ್ತಾನು ಹೋಗ್ಬೋದು. ಅದನ್ನು ಅವಕಾಶ ಇದೆ. ಒಂದು ನೀರನ್ನು ಒಳಗಡೆ ಇಂಕಗೆ ಬಿಡೋದು,
ಇನ್ನೊಂದು ನೀರನ್ನು ಸಂರಕ್ಷಣೆ ಮಾಡ್ಕೊಂಡು ಅದನ್ನೇ ನೀವು ಉಪಯೋಗಿಸ್ಬೋದು. ಎರಡು ತರ ಮಾಡ್ಕೋಬಹುದು. ಒಂದು ಸಪರೇಟ್ ಟ್ಯಾಂಕ್ ಅದಕ್ಕೆ ಮಾಡ್ಕೊಳ್ಳಿ. ಇನ್ನೊಂದು ಏನಂದ್ರೆ ನಮ್ಮ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇರ್ತೀವಿ ಸ್ನೇಹಿತರೆ, ಹೆಚ್ಚು ಬೋರ್ವೆಲ್ ಎಲ್ಲ ಡ್ರೈ ಆಗ್ತಾ ಇರ್ತದೆ ಅಲ್ವಾ. ಈ ಬೋರ್ವೆಲ್ ಡ್ರೈ ಆಗ್ತದೆ ನೋಡಿ, ಅಂಥದ್ದು ಈ ತರ ಟ್ರೀಟ್ಮೆಂಟ್ ಕೊಡಿ. ಆ ಬೋರ್ವೆಲ್ ಏನಿಲ್ಲ, ಆ ಡ್ರೈ ಆಗಿರುವಂತ ಬೋರ್ವೆಲ್ನು ನೇರವಾಗಿ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಕಟ್ ಮಾಡಿ, ಆ ಪೈಪ್ ಇರ್ತದೆ ನೋಡಿ, ಆ ಪೈಪ್ ಸ್ವಲ್ಪ ಮೇಲೆ ಎತ್ಕೊಳ್ಳಿ. ಸೊ ಅಲ್ಲೇನಾಗತ್ತೆ, ಆ ಪೈಪ್ಗೆ ಒಂದು ಒಂದು ನಿಧಾನವಾಗಿ ಏನ್ ಮಾಡ್ಬೇಕು, ಇದೆಲ್ಲ ಒಂದು ಹೋಲ್ಸ್ಗಳು ಹಾಕಿ, ಸುತ್ತು ಹೋಲ್ಸ್ಗಳು ಹಾಕಿ. ಓಕೆ, ಈ ತರ ಟ್ರೀಟ್ಮೆಂಟ್ ಯಾವುದು, ಈ 8 ಅಡಿ ಒಳಗಡೆ ಡೆಪ್ತ್ಗೂ ಗುಂಡಿ ತೆಗೆದು ಅದ್ರ ಒಳಗಡೆ ಈ ತರ ಜೆಲ್ಲೆ ಹಾಕಿ ಸುತ್ತು ಜೆಲ್ಲೆ ಹಾಕ್ಬೇಕು. ಓಕೆ, 40 mm 20 mm ಅದಾದ್ಮೇಲೆ ಸ್ಯಾಂಡ್ ಹಾಕಿ ನೀಟಾಗಿ ಸ್ವಲ್ಪ ಅಲ್ಲಿ ಮುಚ್ಚಿಬಿಡಿ. ಮುಚ್ಚಿದ ಮೇಲೆ ಈಗ ಏನಾಗ್ತದ, ನೇರವಾಗಿ ಬಂದಿರೋಂಥ ಮೇಲೆ ನಿಮ್ಮ ಟೆರೇಸ್ ಮೇಲೆ ಅಂತಂದ್ರೆ ನಿಮ್ಮ ತಾರಸ್ ಮೇಲೆ, ನಿಮ್ಮ ಮನೆ ಮೇಲೆ ಬಂದಿರೋ ನೀರು ಇದೆಲ್ಲ ನೇರವಾಗಿ ಡೈವರ್ಟ್ ಮಾಡಿ ಅಲ್ಲಿಗೆ ಆ ಗುಂಡಿಗೆ ಬಿಟ್ಬಿಡಿ. ಇಲ್ಲಿ ಏನಾಗ್ತದೆ ಗೊತ್ತಾ, ಆ ನೀರು ನಿಧಾನವಾಗಿ ಏನಾಗುತ್ತೆ ಒಳಗಡೆ ಬರ್ತದೆ. ಬಂದಿರೋ ನೀರು ಏನಾಗುತ್ತೆ, ಇನ್ನೊಂದು ಆ ಹೋಲ್ಸ್ಗಳು ಮಾಡ್ತೀವಲ್ಲ, ಆ ಹೋಲ್ಸ್ಗಳು ಮಾಡಿದ ಮೇಲೆ ಸುತ್ತ ಒಂದು ಜಾಲ್ಡ್ ಮೆಸ್ ಹಾಕಿ. ಯಾಕಂದ್ರೆ ಮಣ್ಣೆಲ್ಲ ಒಳಗಡೆ ಹೋಗ್ಬಾರ್ದು, ಮಣ್ಣೆಲ್ಲ ಅಲ್ಲೇ ಫಿಲ್ಟರ್ ಹಾಕ್ಬೇಕು. ಅವಾಗ ಜಾಲಿ ಮೆಸ್ ಹಾಕಿ ನೀಟಾಗಿ ಈಗ ಮುಚ್ಚಿಬಿಡಿ. ಆ ನೀರು ಹೊರಗಡೆ ಬಿಟ್ಟರೆ ಸಾಕು. ಆ ನೀರೆಲ್ಲ ಈ ರಂಧ್ರಗಳಿಂದ ಈ ಡ್ರೈ ಬೋರ್ವೆಲ್ ಒಳಗಡೆ ಹೋಗ್ತದೆ ಸ್ನೇಹಿತರೆ, ಒಳಗಡೆ ಹೋಗಿ ರಿಚಾರ್ಜ್ ಆಗುತ್ತೆ ನೋಡಿ. ಇಂಥ ವಿಧಾನದಲ್ಲಿ ಏನಾಗುತ್ತೆ, ನಾವು ಮಳೆ ನೀರು ಮಾತ್ರ ಹೆಚ್ಚಾಗಿ ಬಳಸ್ಕೋಬಹುದು. ಮತ್ತೆ ಮೋಟರ್ ಹಾಕಿದ್ರೆ ಆ ನೀರು ಮೇಲೆ ಬಂದ್ಬಿಡ್ತದೆ. ಸೊ ಈ ತರ ಮಾಡ್ಕೊಂಡ್ರೆ ಸ್ನೇಹಿತರೆ, ಖಂಡಿತವಾಗಿ ಪ್ರತಿಯೊಬ್ಬರು ಏನ್ ಮಾಡ್ಬೋದು, ಈ ನೀರನ್ನು ಹೆಚ್ಚಾಗಿ ಬಳಸ್ಕೋಬಹುದು, ಯಾವುದೇ ತೊಂದರೆ ಕೊಡಲ್ಲ ಸ್ನೇಹಿತರೆ. ಸೊ ಆಮೇಲೆ ಈ ಮಳೆ ನೀರನ್ನು ನಾವು ಉಪಯೋಗಿಸ್ಕೊಂಡಿದ್ರೆ ಆರೋಗ್ಯವೂ ಚೆನ್ನಾಗಿರ್ತದೆ. ಮಳೆ ನೀರು ಹೊರಗಡೆ ಪ್ರತಿಯೊಂದು ಮಿನರಲ್ಸ್ ಇರುತ್ತೆ ಹೇಳ್ಬೇಕಂದ್ರೆ. ಸೊ ಅದು ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಈ ತರ ಮಾಡ್ಕೊಂಡು ಮಳೆ ನೀರನ್ನು ವ್ಯರ್ಥ ಮಾಡಕ್ಕೂ ಬಿಡಕೋಗ್ಬಿಡಿ. ಸೊ ಇನ್ನೊಂದು, ನಾವು ಇನ್ನು ಮುಂದಿನ ದಿವಸ ಸ್ನೇಹಿತರೆ ಇದು ಹೆಚ್ಚಾಗ್ತಾ ಹೋಗ್ತದೆ ಪ್ರಾಬ್ಲಮ್. ಈಗಾಗಲೇ ನೀರು ಕೊರತೆ ಆಗಿ ಆಚೆ ಕಡೆ ನಾವು ಹೆಚ್ಚು ಮಿನರಲ್ ವಾಟರ್ ಕುಡಿದು ನಾವು ಯಾವಾಗ್ಲೂ ಮಿನರಲ್ ವಾಟರ್ ಬಾಟಲ್ ತಗೊಳ್ಳೋದು, ಕುಡಿಯೋದು, ಈ ತರ ಆಗ್ತಾ ಇದೆ. ನೋಡಿದ್ರೆ ಸಿಟಿಯಲ್ಲಿ ಪ್ರಧಾನವಾಗಿ ಕುಡಿಯೋ ನೀರು ಎಲ್ಲಿ ಲಭ್ಯವಾಗ್ತಾ ಇಲ್ಲ, ಫ್ರೀ ಆಗಿ ಲಭ್ಯವಾಗ್ತಾ ಇಲ್ಲ ಸ್ನೇಹಿತರೆ. ಅಂತ ಪರಿಸ್ಥಿತಿ ಬಂದಿದೆ ನಾವು. ಅಂದ್ರೆ ನೀರು ಖರೀದಿ ಮಾಡುವಂತ ಪರಿಸ್ಥಿತಿ ಈಗಾಗಲೇ ಆಗಿದೆ. ಇನ್ನು ಇದು ಹೆಚ್ಚಾಗಿ ನೀರಿಗೇನೆ ಒಂಥರ ಯುದ್ಧಗಳಾಗುವಂತ ಅವಕಾಶ ಬರುತ್ತೆ ನಾವು ಈ ತರ ಬಿಡ್ತಾ ಹೋದ್ರೆ ಸ್ನೇಹಿತರೆ. ಏನಿಲ್ಲ, ನೀರು ನೀವು ಬಿಟ್ಟಿದ್ರೆ ನೇರವಾಗಿ ಸಮುದ್ರಕ್ಕೆ ಹೋಗುತ್ತೆ ಅಷ್ಟೇ. ನೀವು ಬಿಟ್ರೆ ಸಮುದ್ರಕ್ಕೆ ಹೋಗುತ್ತೆ. ಮತ್ತೆ ಅದು ನೀವು ಉಪಯೋಗಿಸ್ಕೊಂಡ್ರೆ ನಿಮ್ಮ ಇಡೀ ಜೀವನಕ್ಕೆ, ನಿಮ್ಗೂ ನಿಮ್ಮ ಸುತ್ತಮುತ್ತ ಎಲ್ಲಾ ಜೀವಿಗಳಿಗೂ, ಮತ್ತೆ ನಮ್ಮ ಭೂತಾಯಿಗೂ ಅಷ್ಟೇ. ಭೂತಾಯಿಗೂ ಒಳಗಡೆ ನೀರು ಇಂಕಗೆ ಬಿಡಬೇಕು ನಾವು. ಹೆಚ್ಚು ನೀರು ಒಳಗಡೆ ಹೋಗ್ತಾ ಇರ್ಬೇಕು. ಅವಾಗ್ಲೇ ಸಸ್ಯಗಳು ಚೆನ್ನಾಗಿ ಬೆಳೀತದೆ, ಎಲ್ಲದಕ್ಕೂ ಆರೋಗ್ಯ ಕೊಡುತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಈ ತರ ನಮ್ಮ ಈ ಭೂಗರ್ಭ ಜಲವನ್ನು ನಾವು ಹೆಚ್ಚು ಮಾಡ್ಕೊಂತ ಹೋಗ್ಬೇಕಂದ್ರೆ ಇದು ಪ್ರಧಾನವಾಗಿ ಈ ತರ ಪಾಲನೆ ಮಾಡಿ, ಒಂಥರ ಇದು ನಮ್ಗೆ ವಾಟರ್ ಬ್ಯಾಂಕ್ ಹೇಗಿರ್ತದೋ ಆ ತರ ಉಪಯೋಗ ಆಗುತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಮಾಡ್ಕೊಂಡು ನಾವು ಮುಂದಕ್ಕೆ ಹೋದ್ರೆ, ಆಮೇಲೆ ಇನ್ನು ಇದನ್ನು ಸಂರಕ್ಷಣೆ ಮಾಡ್ಕೋಬೇಕಂದ್ರೆ ಖಂಡಿತವಾಗಿ ಒಲೆ ಮಾಡೋರು, ವ್ಯವಸಾಯ ಮಾಡೋರು ಎಲ್ಲಾನು ಒಂದು ನಾಟಿ ಹಸು ಇಟ್ಕೊಡೋದು, ಚಿಕ್ಕದು ಗೋಶಾಲೆ ಅಲ್ಲೇ ಇಟ್ಕೊಳೋದು ಅಲ್ವಾ, ಆದ್ರೂ ಮಾಡ್ಕೋಬೇಕಾಗತ್ತೆ. ಪ್ರಕೃತಿ ವ್ಯವಸಾಯ ಮಾಡಿ, ಆದಷ್ಟು ಪ್ರಕೃತಿ ವ್ಯವಸಾಯ ಮಾಡಿ. ಅವಾಗ ಭೂಗರ್ಭ ಅಂತರ್ಜಲ ಏನು ಕೊರತೆ ಆಗಲ್ಲ, ಅದು ಎಲ್ಲಿ ಹೊಟ್ಟೋಗಲ್ಲ. ಚೆನ್ನಾಗಿ ನಾವು ಸಂರಕ್ಷಣೆ ಮಾಡ್ಕೋಬಹುದು, ಭೂಗರ್ಭ ಜಲ ಸಂರಕ್ಷಣೆ ಮಾಡ್ಕೋಬಹುದು. ನಮ್ಮ ನೇಲ ಸಾರವಂತ ನಾವು ರಕ್ಷಿಸ್ಕೋಬಹುದು ಸ್ನೇಹಿತರೆ. ಹೇಳ್ಬೇಕಂದ್ರೆ ಈ ನೇಲ ಸಾರವಂತ ಹೋಗಿದೆ ಅಂದ್ರೆ ಮುಂದಿನ ಪೀಳಿಗೆಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಬೆಲೆನೇ ಬರಲ್ಲ ಅಂತ ಪರಿಸ್ಥಿತಿ ಬರುತ್ತೆ ಸ್ನೇಹಿತರೆ. ಯಾಕಂದ್ರೆ ಅಲ್ಲಿ ಏನಿಲ್ಲ, ಪೂರ್ತಿ ಹೇಳ್ಬೇಕಂದ್ರೆ 1 ಫೀಟ್ ವರೆಗೂ ಈ ನೇಲ ಇದೆಲ್ಲ 1 ಫೀಟ್ ವರೆಗೂ ಡ್ರೈ ಆಗ್ಬಿಡುತ್ತೆ ಸ್ನೇಹಿತರೆ. ಈಗಾಗ್ಲೇ ಏನು ಪೋಷಕಾಂಶ ಇಲ್ಲ ಅದ್ರ ಒಳಗಡೆ. ಅತಿ ಹೆಚ್ಚು ನೋಡಿ, ಸೂರ್ಯಕಿರಣಗಳು ಹೆಚ್ಚು ಬರುತ್ತಲ್ಲ, ನಾವು ಸೂರ್ಯಕಿರಣ ಹೆಚ್ಚು ಬಂದ್ರೆ ಅವ್ನು ನೇರವಾಗಿ ಭೂಮಿ ಮೇಲೆ ತಾಕಿದ್ರೆ ಏನಾಗತ್ತೆ, ಅದು ಡ್ರೈ ಆಗ್ತಾ ಹೋಗ್ತದೆ. ಏನು ಅಲ್ಲಿ ಪೋಷಕಾಂಶಗಳು ಮಿಕ್ಕಲ್ಲ, ಎಲ್ಲ ಒಣಗೋಗ್ತದೆ. ಆದ್ರಿಂದ ಅದು ಬದಲಾಗಿ ನಾವು ಹೆಚ್ಚು ಸಸ್ಯಗಳಿದೆ ಅಂತ ಇಟ್ಕೊಳ್ಳಿ, ಸಸ್ಯಗಳಿಂದ ನೆರಳು ಬರುತ್ತೆ. ಆ ನೆರಳಿಂದ ಏನಾಗುತ್ತೆ, ಭೂಮಿ ತಾಯಿನ ಕಾಪಾಡತ್ತೆ. ಅದಕ್ಕೆ ನೋಡಿ, ಇದೆಲ್ಲ ಒಂದಕ್ಕೂ ಇನ್ನೊಂದು ಲಿಂಕ್ ಸ್ನೇಹಿತರೆ. ಅಂದ್ರೆ ಭೂಗರ್ಭ ಜಲ ಚೆನ್ನಾಗಿದ್ರೆ ಸಸ್ಯಗಳು ಚೆನ್ನಾಗಿ ಬರ್ತದೆ, ಸಸ್ಯಗಳು ಚೆನ್ನಾಗಿದ್ರೆ ಭೂತಾಪನ ಈ ತಾಪನ ಕಮ್ಮಿ ಆಗುತ್ತೆ ಅಲ್ವಾ. ಸೊ ಇಂಥದೆಲ್ಲ ನಾವು ಒಂದಕ್ಕಿನ್ನೊಂದು ಇಂಟರ್ಲಿಂಕ್ ಇರುತ್ತೆ. ಅದಕ್ಕೆ ನಾವು ಪ್ರತಿಯೊಂದು ಸರಿಯಾಗಿ ಪಾಲನೆ ಮಾಡಿದ್ರೆ ಈ ಈ ಮಳೆ ನೀರನ್ನು ಸಂರಕ್ಷಿಸ್ಕೊಳ್ಳಿ, ವ್ಯರ್ಥ ಮಾಡಕ್ ಹೋಗ್ಬಿಡಿ ಅಂತ. ಸೊ ಇಂದಿನ ಈ ಕಾರ್ಯಕ್ರಮದಿಂದ ತಮ್ಗೆಲ್ಲರಿಗೂ ಒಂದು ಮೆಸೇಜ್ ಕೊಡಕ್ಕೆ ನಾವು ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ಸಮಗ್ರ ಜೀವನ ಶೈಲಿ ಭಾಗವಾಗಿದೆ.